ಮನಸ್ಸಿನಿಂದ ಕೇಳ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ. ನೀವು ಎಲ್ಲರಿಗೂ ನಾನು ಮನೆಗೂ ಬಂದು ಪಾದಕ್ಕೆ ನಮಸ್ಕಾರ ಮಾಡಬೇಕಷ್ಟೇ. ನಾನು ಕ್ಷೀರಗುಣಗ್ರಸ್ತ, ಮುಖ್ಯವಾಗಿ ಕನ್ನಡಿಗರೆಲ್ಲರಿಗೂ ಕೂಡ, ನಾವು ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ಕನ್ನಡಿಗರು ಅತ್ಯಂತ ಪ್ರೀತಿ ಪಾತ್ರವಾದ ಒಂದು ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಮಿಕ್ಕಿದವರು ತೋರಿಸ್ತಾ ಇಲ್ಲ ಅಂತೋ ಇಲ್ಲ, ನೀವು ತೋರಿಸ್ತಾ ಇರುವ ಅಭಿಮಾನದ ಮುಂದೆ ಅದು ತುಂಬಾ ತುಂಬಾ ಸ್ವಲ್ಪವಾದ್ದು. ಅಷ್ಟು ಅಭಿಮಾನ ತೋರಿಸ್ತಾ ಇದ್ದೀರಾ, ಪ್ರೇಮೆ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಕೆನರಾ ಬ್ಯಾಂಕಿನ ತುಂಬಿ ಹಾಡುವೆನು. ಕಳೆದ 2-3 ತಿಂಗಳಿಂದ ಈ ಪುಟ್ಟ ಮಕ್ಕಳ ಗಾಯನವನ್ನು ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಫೈನಲ್ಸ್ ಮಾಡಕ್ಕೆ ನಾವು ಬಂದಿದ್ದೀವಿ. ನಿಮ್ಮ ಆಶೀರ್ವಾದ ನಾವು ಬೇಕು, ಅವರಿಗೆ ಮಾತ್ರ ಇಲ್ಲ, ನನಗೆ ಕೂಡ ಬೇಕು. ಅದಕ್ಕೆ ನಿಮ್ಮ ಮುಂದಕ್ಕೆ ಬಂದಿದ್ದೀವಿ. ಈ ಮೈಸೂರು ಯೂನಿವರ್ಸಿಟಿ ಮಾನಸ್ ಗಂಗೋತ್ರಿ ಓಪನ್ ಥಿಯೇಟರ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದಲ್ಲಿ ತುಂಬಾ 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 ಆನಂದವಾಗಿದೆ. ಇದೆಲ್ಲ ತಂಡದ ಸೌಭಾಗ್ಯ ಅನ್ಕೋತಾ ಇದ್ದೀನಿ. ಕೆನರಾ ಬ್ಯಾಂಕ್ ತುಂಬಿ ಹಾಡುವೆನು ತಂಡ ETV ಕನ್ನಡ ವಾಹಿನಿಯ ಪರವಾಗಿ ನಿಮಗೆಲ್ಲರಿಗೂ ಸ್ವಾಗತ, ಶುಭ. ಎಲ್ಲ ಚಿತ್ತವೂ ಅತ್ತಿಯ ಕಣ್ಣು ನೋಡಯ್ಯ, ವಿಚಾರಿಸಿದುಡೇನು ಕುರುಳಿಲ್ಲವಯ್ಯ. ಎಲ್ಲ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದುಡೇನು ಕುರುಳಿಲ್ಲವಯ್ಯ. ಪ್ರಪಂಚಿನ ಡಂಬಿನಲ್ಲಿ ಎಲ್ಲನೂ ದುರೂಹ ಮಾಡಿ, ಪ್ರಪಂಚಿನ ಡಂಬಿನಲ್ಲಿ ಎಲ್ಲನೂ ಒಂದು ರೂಹ ಮಾಡಿ, ನೀವಿರಿಸಿದಿರಿ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ವ್ಯಕ್ತಿ ಅಥವಾ ವಸ್ತುವಿನ ಬಾಹ್ಯದ ರೂಪದಿಂದ ಆಕರ್ಷಿತರಾಗಿ ಮರುಳಾಗುವುದು ಲೋಕ ಸಹಜ ಸಂಗತಿ. ಆಕರ್ಷವಲ್ಲದ ವ್ಯಕ್ತಿ ವಸ್ತುವಿನಿಂದ ಜನ ದೂರವೇ ಉಳಿಯುವುದು. ಆದರೆ ಬಾಹ್ಯದ ರೂಪ ಮುಖ್ಯವಲ್ಲ, ಅಂತರಂಗದ ರೂಪವೇ ನಿಜವಾದದ್ದು ಎಂಬುದನ್ನು ಅರಿತವರ ಎಷ್ಟು ಜನ? ಇದು ತಮ್ಮೊಳಗೆ ತಾವು ಇಣುಕಿ ನೋಡಿಕೊಂಡವರಿಗೆ, ಸ್ವನಿರೀಕ್ಷಣೆ ಮಾಡಿಕೊಂಡವರಿಗೆ ಮಾತ್ರ ಆಗುವ ಅರಿವು. ಆ ಅರಿವೇ ಸತ್ಯ. ಅಣ್ಣ ಬಸವಣ್ಣನ ಈ ವಚನವನ್ನು ಗಮನಿಸಿ, ನನ್ನದು ಅತ್ತಿಯ ಹಣ್ಣಿನಂಥ ಆಕರ್ಷಕ ರೂಪ, ಆದರೆ ಆ ಹಣ್ಣಿನೊಳಗೆ ತಿರುಳಿಲ್ಲ, ಬರೀ ಹುರುಗಳು ತುಂಬಿಕೊಂಡಿವೆ. ನನ್ನ ಚಿತ್ತವೂ ಹಾಗೆ, ಹುರುಳಿಲ್ಲ. ಕೂಡಲ ಸಂಗಮ ದೇವ, ನೀವೇ ನನಗೊಂದು ರೂಪವನ್ನಿತ್ತು ಈ ಪ್ರಪಂಚದಲ್ಲಿ ತಂದು ನಿಲ್ಲಿಸಿದ್ದೀರಿ. ನನ್ನ ಚಿತ್ತಕ್ಕೆ ಒಂದಷ್ಟು ತಿರುಳನ್ನು ಹುರುಳನ್ನು ನೀಡು ಎಂಬ ಅಣ್ಣನ ಮಾತೆ ಒಂದು ಅದ್ಭುತವಾದ ಹೇಳುವುದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡಿದರೆ ಇದನ್ನ ಅಲ್ಲಿ ಒಂದೇ ಚೇರ್ ಇದೆ. ಯಾವಾಗಲೂ ನಮ್ಮ ತುಂಬಿ ಹಾಡುವ ಕಾರ್ಯಕ್ರಮದಲ್ಲಿ ನಮ್ಮ ಜಡ್ಜಿಯವರು ಇರ್ತಾರೆ, ತೀರ್ಪುಗಾರರು ಇರ್ತಾರೆ, ಅವರಿಗೆ ಬೇರೆ ಸಿಂಹಾಸನ ಇರುತ್ತೆ. ಈ ದಿನ ನೀವೆಲ್ಲರೂ ಜಡ್ಜಿಗಳು. ನಿಮಗೆಲ್ಲ ಗೊತ್ತು, ಇವರ ಹಾಡಿದ ಮೇಲೆ ನಿಮ್ಮ ಅಭಿಪ್ರಾಯ ಯಾವ ಫೋನ್ ನಂಬರ್ಗೆ ನೀವು SMS ಮಾಡಬೇಕು ಅನ್ನೋದು. ಸೊ ದಿ ರಿಸಲ್ಟ್ಸ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಈ ವಾಮನ ಸ್ವರೂಪಗಳನ್ನು ನೋಡಿ ಎಷ್ಟು ಅದ್ಭುತವಾದ ಕಲಾ ನೈಪುಣ್ಯವಿದೆ ಅವರ ಹತ್ರ ಅನ್ನೋದು. ನಾನು ನನ್ನ ಈ ಸಂಗೀತದ ಜೀವನದಲ್ಲಿ ಒಂದು ಅದ್ಭುತವಾದ ಒಂದು ಅದಕ್ಕೆ ಒಂದು ಹೋಲಿಕೆ ಇಲ್ಲ. ಅದ್ಭುತವಾದ ಎಷ್ಟು ನನಗೆ ಅವಾರ್ಡ್ಸ್ ಬಂದಿರಬಹುದು, ಎಷ್ಟು ಹಣ ಸಂಪಾದಿಸಬಹುದು, ಆದರೆ ಈ ಸಂತೃಪ್ತಿ, ಈ ಕಾರ್ಯಕ್ರಮ ಮಾಡ್ತಾ ಇರೋ ಸಂದರ್ಭದಲ್ಲಿ ನನಗೆ ಸಿಗ್ತಾ ಇರೋ ಒಂದು ಸಂತೃಪ್ತಿ ಮಾತ್ರ ಬೇರೆ ಕೋಟ್ಯಾಂತರ ಹಣ ಕೊಟ್ಟರು ಕೂಡ ನನಗೆ ಸಿಗೋದಿಲ್ಲ. ಬಿಕಾಸ್ ಐ ಆಮ್ ಲರ್ನಿಂಗ್ ಇನ್ ದಿಸ್ ಪ್ರಾಸೆಸ್. ಐ ಆಮ್ ನಾಟ್ ಓನ್ಲಿ ಟ್ರೈಂಗ್ ಟು ಗಿವ್ ಸಮಥಿಂಗ್ ಟು ದೆಮ್, ಬಟ್ ಐ ಆಮ್ ಗೆಟಿಂಗ್ ಸೋ ಮಚ್ ಆಫ್ ಎನರ್ಜಿ ಔಟ್ ಆಫ್ ದೆಮ್, ಬಿಕಾಸ್ ದೇ ಆರ್ ಮೋಸ್ಟ್ ಆಫ್ ದಿ ಟೈಮ್ಸ್ ಬೆಟರ್ ಪ್ಲೇಸ್ ದೆನ್ ಐ ಆಮ್. ನಾನು ನನ್ನ ಗುರುವಿಲ್ಲದ ವಿದ್ಯೆ ಮಾತ್ರ ಇಟ್ಕೊಂಡು ಅನುಭವದಿಂದ ಏನೋ ಹಾಡುಗಳನ್ನು ಹಾಡಿ ನಿಮ್ಮ ಆಶೀರ್ವಾದ ಪಡಿತಾ ಇದ್ದೀನಿ. ಆದರೆ ಇವರು ದೇ ಆರ್ ಟ್ರೈನ್ಡ್ ಸಿಂಗರ್ಸ್, ದೇ ಆರ್ ಲರ್ನಿಂಗ್ ಮ್ಯೂಸಿಕ್ ಅಂಡ್ ದೇ ಆರ್ ಡೂಯಿಂಗ್ ಇಟ್ ವಿತ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಗಿವ್ ದೆಮ್ ಅ ವೆರಿ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದೀಸ್ 8 ಚಿಲ್ಡ್ರನ್. ಅತ್ಯಲ್ಪ ವಿರಾಮದ ನಂತರ ನಾವು ಸ್ಪರ್ಧೆಯಲ್ಲಿ ಹೆಜ್ಜೆ ಇಡ್ತೀವಿ. ಪ್ಲೀಸ್ ಸ್ಟೇ ವಿತ್ ಅಸ್, ಡೋಂಟ್ ಟ್ರೈ ಟು ಗೆಟ್ ಅವೇ.
ನಾವೇನ್ ಮಾಡಿದೀವಿ ಅಂದ್ರೆ ಈ 4 ರೌಂಡ್ಗಳನ್ನು 4 ಸಂಗೀತ ನಿರ್ದೇಶಕರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದೊಂದು ರೌಂಡ್ ನಲ್ಲಿ ಒಂದೇ ಮ್ಯೂಸಿಕ್ ಡೈರೆಕ್ಟರ್ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಹಾಡ್ತಾರೆ. ಈ ದಿನದ ಈ ಮೊದಲನೆಯ ಸುತ್ತಿಗೆ ನಾವು ಆಯ್ಕೆ ಮಾಡಿಕೊಂಡಿರೋ ಮಹಾನುಭಾವರು ಶ್ರೀ ಟಿ.ಜಿ. ಲಿಂಗಪ್ಪನವರು. ಟಿ.ಜಿ. ಲಿಂಗಪ್ಪನವರು ಹೆಸರಾಂತ ಸಂಗೀತ ನಿರ್ದೇಶಕರು ಹಾಗೂ ಜನಪ್ರಿಯ ಸಿತಾರ್ ಸರೋದ್ ವಾದಕರು. 1955 ನಲ್ಲಿ ಪದ್ಮಿನಿ ಪಿಕ್ಚರ್ಸ್ ರವರ ಮೊದಲ ತೇದಿ ಚಿತ್ರದಿಂದ ಸಂಗೀತ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಇವರು ಸಂಗೀತ ಒದಗಿಸಿದ ರತ್ನಗಿರಿ ರಹಸ್ಯ ಚಿತ್ರದ ಅನುರಾಗದ ಅಮರಾವತಿ, ಅಮರ ಮಧುರ ಪ್ರೇಮ, ಸ್ಕೂಲ್ ಮಾಸ್ಟರ್ ಚಿತ್ರದ ಭಾಮೆಯ ನೋಡಲು ತಾ ಬಂದ ಹಾಗೂ ಸ್ವತಃ ಇವರೇ ಹಾಡಿದ ಸ್ವಾಮಿ ದೇವನೇ ಲೋಕಪಾಲನೆ, ಸತಿಶಕ್ತಿ ಚಿತ್ರದ ಪಬಡಿಸು ಫಾಲಾಕ್ಷ, ಕೃಷ್ಣದೇವರಾಯ ಚಿತ್ರದ ಬಹುಜನ್ಮದ ಪೂಜಾ ಫಲ ಮೊದಲಾದ ಅನೇಕ ಹಾಡುಗಳು ಇಂದಿಗೂ ಜನಮನದ ನೆನಪಿನಲ್ಲಿ ಹಸಿರಾಗಿವೆ. ಇವರು ಶಾಸ್ತ್ರೀಯ ಸಂಗೀತ ಆಧಾರಿತ ರಾಗ ಸಂಯೋಜನೆಗೆ ಸಿದ್ಧಹಸ್ತರು. ಇವರು ಬಬ್ರುವಾಹನ ಚಿತ್ರದಲ್ಲಿ ಅರ್ಜುನ ಮತ್ತು ಬಬ್ರುವಾಹನದ ಸಂಭಾಷಣಾ ಶೈಲಿಯ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಎಂಬ ಹಾಡು ವಿಭಿನ್ನವಾಗಿದೆ. ಶ್ರೀಕೃಷ್ಣದೇವರಾಯ, ಚಕ್ರತೀರ್ಥ, ಬೆಟ್ಟದ ಹುಲಿ, ಬಬ್ರುವಾಹನ, ಸತಿಶಕ್ತಿ, ಭಕ್ತ ಪ್ರಹ್ಲಾದ್ ಮೊದಲಾದ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ. 1969-70ರಲ್ಲಿ ಶ್ರೀಕೃಷ್ಣದೇವರಾಯ ಚಿತ್ರದ ಸಂಗೀತ ನಿರ್ದೇಶನಕ್ಕೆ ಇವರಿಗೆ ಪ್ರಶಸ್ತಿ ಲಭಿಸಿದೆ. ಟಿ.ಜಿ. ಲಿಂಗಪ್ಪನವರಿಗೆ ನಮ್ಮ ಶ್ರದ್ಧಾಂಜಲಿ. ಇವನ್ನೆಲ್ಲರೂ ಕೂಡ ನೀವು 3 ತಿಂಗಳಿಂದ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ 6 months ಬಟ್ ಸ್ಟಿಲ್ ಅವರು ಬಂದ ಮೇಲೆ ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡ್ಕೋತಾರೆ. ಕಂಟೆಸ್ಟೆಂಟ್ ನಂಬರ್ 1 ಬಾಬಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯತ್ ಅರಸ್. ನಾನು ಮೈಸೂರು ಜಿಲ್ಲೆಯ ಕೆ.ಆರ್. ನಗರ ತಾಲೂಕಿಂದ ಬಂದಿದ್ದೇನೆ. ನನ್ನ ತಾಯಿಯ ಹೆಸರು ಶೋಭಾ ರಾಣಿ. ನನ್ನ ತಂದೆಯ ಹೆಸರು ಶ್ರೀ ಮಲ್ಲಿಕಾರ್ಜುನ್ ರಾಜೇರಸ್. ನಾನು ಶ್ರೀ ವಿಜಯ್ ಅರಸ್ ಅವರ ಬಳಿ ಸುಗಮ ಸಂಗೀತವನ್ನು ಹಾಗೂ ಶ್ರೀಮತಿ ಮಾಲ್ತಿ ಅವರ ತರ ಕರ್ನಾಟಕ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಎದೆತುಂಬಿ ಹಾಡುವನ ಕೆನರಾ ಬ್ಯಾಂಕ್ ಎದೆತುಂಬಿ ಹಾಡುವ ತಂಡಕ್ಕೆ. ಇವರು ಆಲ್ರೆಡಿ ಮೆಂಬರ್ ಇಲ್ಲ ಇಲ್ಲವೇ, ಬಟ್ ತುಂಬಾ ದಿವಸ ಆಗ್ತದೆ ನೋಡಿ ಕೂಡ ನಾನು ಟಿವಿನಲ್ಲಿ ನೋಡೋಕೆ ಕೂಡ ಅವಕಾಶ ಸಿಗೋದಿಲ್ಲ. ನಾನು ಎಲ್ಲಿ ಇರ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲವೇ, ವೆಲ್ಕಮ್ ಬ್ಯಾಕ್ ಟು ಯು. ಐ ವಿಶ್ ಯು ಆಲ್ ದ ಬೆಸ್ಟ್. ವಿಜೇತ ಅರಸ್ ಆಯ್ಕೆ ಸ್ಕೂಲ್ ಮಾಸ್ಟರ್ ಚಿತ್ರದಿಂದ ಭಾಮೆಯ ನೋಡಲು ತಾ ಬಂದ. ಸಾಹಿತ್ಯ ಕನ್ನಡ ಪ್ರಭಾಕರ ಶಾಸ್ತ್ರಿ ಅವರು, ಗಾಯಕರು ಸೂರಮಂಗಳಂ ರಾಜಲಕ್ಷ್ಮಿ ಅವರು. ಬೆಸ್ಟ್ ಆಫ್ ಲಕ್ ಟು ಯು. ಒನ್ ಮೋರ್ ರೌಂಡ್ ಆಫ್ ಅಪ್ಲಾಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಥ್ಯಾಂಕ್ ಯು ಸರ್. ಭಾಮೆಯ ನೋಡಲು ತಾ ಬಂದ, ಭಾಮೆಯ ನೋಡಲು ತಾ ಬಂದ, ಭಾಮೆಯ ನೋಡಲು ತಾ ಬಂದ, ಬೃಂದಾವನದಿಂದ ಮುಕುಂದ, ಭಾಮೆಯ ನೋಡಲು ತಾ ಬಂದ, ಬೃಂದಾವನದಿಂದ
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಂಧತಿ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನ ತಂದೆಯ ಹೆಸರು ದತ್ತರಾಜ್, ತಾಯಿ ತ್ರಿಪುರಾ. ನಾನು ಜೆ.ಪಿ. ನಗರದ ಎ.ವಿ. ಎಜುಕೇಶನ್ ಶಾಲೆಯಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯೇ ಮೊದಲ ಗುರು. ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಶ್ರೀ ಆನೂರ್ ಅನಂತಕೃಷ್ಣ ಶರ್ಮಾ ಅವರ ಬಳಿ ಕಲಿಯುತ್ತಿದ್ದೇನೆ. ಸುಗಮ ಸಂಗೀತವನ್ನು ಶ್ರೀ ರಾಜು ಅನಂತ ಸ್ವಾಮಿ ಅವರ ಬಳಿ ಕಲಿಯುತ್ತಿದ್ದೇನೆ. ಓಕೆ, ಒಳ್ಳೆಯದು. ಎಲ್ಲ ಕಂಠಸ್ಥ ಮಾಡ್ಕೊಂಡು ಬಂದು ಕೊಟ್ಟಿದೆಯಾ ನಮ್ಮೆಲ್ಲರಿಗೂ ಕೂಡ. ಧನ್ಯವಾದ. ವೆಲ್ಕಮ್ ಬ್ಯಾಕ್ ಟು ಕೆನಡಾ ಬ್ಯಾಂಕ್ ಅಂತ ತುಂಬಿ ಹಾಡುವೆನು ಅರುಂಧತಿ. ಓಕೆ, ಅರುಂಧತಿ ಆಯ್ಕೆ ಕುಲಗೌರವ ಚಿತ್ರದಿಂದ ಯಾರೇ ಬಂದವರು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರು, ಗಾಯಕರು ಪಿ ಸುಶೀಲಮ್ಮ. ಬೆಸ್ಟ್ ಆಫ್ ಲಕ್ ಟು ಯು ಲೇಡೀಸ್ ಅಂಡ್ ಜೆಂಟಲ್ಮನ್. ಒನ್ ಮೋರ್ ರೌಂಡ್ ಆಫ್ ಅಪ್ರಿಸಿಯೇಷನ್. ಟಿ.ಜಿ. ಲಿಂಗಪ್ಪನವರ ಶಾಸ್ತ್ರೀಯ ರಾಗಾಧಾರಿತ ಗೀತೆಗಳನ್ನು ಹಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಕೂಡ. ಕಂಟೆಸ್ಟೆಂಟ್ ನಂಬರ್ 3 ಬಾರಮ್ಮ. ನಮಸ್ಕಾರ, ನನ್ನ ಹೆಸರು ಕೆ ಚೇತನ. ನಾನು ಶ್ರೀ ವಾಣಿ ವಿದ್ಯಾ ಕೇಂದ್ರದಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಶ್ರೀ ಕುಮಾರ್, ತಾಯಿಯ ಹೆಸರು ಶ್ರೀಮತಿ ಉಷಾ. ನಾನು ಸುಗಮ ಸಂಗೀತವನ್ನು ಶ್ರೀಮತಿ ಕೆ.ಎಂ. ಕುಸುಮಾ ಅವರ ಬಳಿ ಕಲಿಯುತ್ತಿದ್ದೇನೆ. ಶಾಸ್ತ್ರೀಯ ಸಂಗೀತವನ್ನು ವಿದೂಷಿ ಲಕ್ಷ್ಮಿ ಅವರ ಬಳಿ ಅಭ್ಯಾಸ ಮಾಡುತ್ತಿದ್ದೇನೆ. ಈ ವಾಣಿ ವಿದ್ಯಾಲಯ ಯಾವ ಊರಿನಲ್ಲಿದೆ?
ನೀವು ಯಾವ ಊರಿನಿಂದ ಬರ್ತಾ ಇದೀಯಾ ಅದನ್ನು ಹೇಳ್ಬೇಕಲ್ಲ ಮಗಳು. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ಇಲ್ಲಿ ನೋಡಿ ಚಪ್ಪಾಳೆ ಕಡಿಮೆ ಕೊಡ್ತಾರೆ ಬೆಂಗಳೂರಲ್ಲಿ. ಸ್ವಾಗತ ಅಮ್ಮ ತಿರ್ಗಾ ತುಂಬಿ ಹಾಡುಗಳ ತಂಡಕ್ಕೆ. ಚೇತನ ಆಯ್ಕೆ ಬಬ್ರುವಾಹನ ಚಿತ್ರದಿಂದ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ ಅವರು, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರು. ಆರಾಧಿಸುವೆ ಮದನಾರಿ. ಆರಾಧನಾ ಪೂರ್ವಕ ಚಪ್ಪಾಳೆ ಕೊಟ್ಬಿಡಿ ನೀವೆಲ್ಲ ಕೂಡ, ಇಲ್ಲಾಂದ್ರೆ ಚೇತನ ಫೋಟೋ ಬರುತ್ತೆ. ಆಲ್ ದಿ ಬೆಸ್ಟ್. ಆರಾಧಿಸುವೆ ಮದನಾರಿ, ಆರಾಧಿಸುವೆ ಮದನಾರಿ, ಆದರಿಸು ನೀ ದಯೆ ತೋರಿ, ಆರಾಧಿಸುವೆ ಮದನಾರಿ. ನಾನು ಹಾಡಿದ ಹಾಡು ನಿಮಗೆ ಇಷ್ಟವಾಗಿದ್ದರೆ ನನಗೆ ವೋಟ್ ಮಾಡಿ. IVR ಮೂಲಕ ವೋಟ್ ಮಾಡಲು ನನ್ನ ನಂಬರ್ 1862-424-445533. SMS ಕಳಿಸಲು ಟೈಪ್ ಮಾಡಿ YTH ಸ್ಪೇಸ್ CHE ಟೈಪ್ ಮಾಡಿ 56000606ಗೆ SMS ಕಳಿಸಿ. ನಾನು ಹೇಳಬಾರ್ದು, ಆದರೆ ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿ ದಿ ಜಡ್ಜಸ್, ನೀವೇ ಮಾರ್ಕ್ಸ್ ಅನ್ನು ಕೊಡ್ತೀರಾ, ನೀವೇ SMS ಮಾಡ್ತೀರಾ. ಮಧ್ಯದಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಬಂತಲ್ವಾ, ಅದಕ್ಕೆ ಕಾರಣ ನಾಟ್ ಶಿ. ಈ ಸ್ವಲ್ಪ ಕಾನ್ಸಂಟ್ರೇಷನ್ ಹೋದ್ರೆ ಕೂಡ ಇಷ್ಟು ಕಷ್ಟವಾದ ಹಾಡನ್ನು ನುಡಿಯುವಾಗ ಮ್ಯೂಸಿಷಿಯನ್ಸ್ ಕೂಡ ಕಷ್ಟವಾಗುತ್ತೆ.
ಇದು ನಾನು ಐ ಡೋಂಟ್ ವಾಂಟ್ ಟು ಪಿನ್ ಪಾಯಿಂಟ್ ಅಟ್ ಎನಿಬಡಿ, ಅದು ನನ್ನ ಉದ್ದೇಶನೇ ಇಲ್ಲ. ಆದರೆ ಅದು ಬಿಕಾಸ್ ಯು ಮೇ ಥಿಂಕ್ ದಟ್ ಶಿ ಹ್ಯಾಡ್ ಮೇಡ್ ಎ ಮಿಸ್ಟೇಕ್ ಇನ್ ಬಿಟ್ವೀನ್ ಅಂಡ್ ಯು ಮೇ ನಾಟ್ ಗಿವ್ ಮಾರ್ಕ್ಸ್, ದಟ್ಸ್ ವೈ. ಸೊ ಇಟ್ ವಾಸ್ ನಾಟ್ ಹರ್ ಮಿಸ್ಟೇಕ್ ಅಟ್ ಆಲ್. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಈ ಕೀಟ ನೋಡ್ತಾ ಇದ್ದೀರಲ್ಲ, ಈ ಕೀಟ ಹಾಡುವಾಗ ಇಟ್ ವಿಲ್ ಗೋ ಇನ್, ಬಟ್ ದೇ ಆರ್ ವೈಟಮಿನ್ಸ್, ನೋ ಪ್ರಾಬ್ಲಮ್. ಈ ಕೀಟಗಳಿಂದ ನಮ್ಮ ಇನ್ಸ್ಟ್ರೂಮೆಂಟ್ಸ್ ನುಡಿಯೋವರೆಗೂ ಕೂಡ ಕಷ್ಟ. ಸೊ ಇಟ್ ವಾಸ್ ನಾಟ್ ಎ ಮಿಸ್ಟೇಕ್ ಕಮಿಟೆಡ್ ಬೈ ಹರ್. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಓನ್ಲಿ ದಟ್ ಮಚ್, ಬಿಕಾಸ್ ನೀವೇ ಜಡ್ಜಸ್ ಆಗಿರ್ತೀರಲ್ಲ, ಅದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ. ನೋಡಿ, ಭಾಮೆ ನೋಡಲು ತಾ ಬಂದ, ಯಾರೇ ಬಂದವನು ಆರಾಧಿಸುವೆ ಮೊದಲಾಗಿ. ಯಾಕೆ ಈ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀಯಾ ನಿಮ್ ಚೇತನ? ಏನಾದರೂ ಒಂದು ಮುಖ್ಯವಾದ ಕಾರಣ ಇದೆಯಾ? ಚೆನ್ನಾಗಿತ್ತು ಅಂತ ಸರ್. ಚೆನ್ನಾಗಿತ್ತು ಅಂತ ನಮ್ಗೆಲ್ಲರಿಗೂ ಗೊತ್ತು, ಅದ್ರ ಬಗ್ಗೆ ನಾನೇನ್ ಮಾತಾಡ್ತಾ ಇಲ್ಲ. ಚೆನ್ನಾಗಿಲ್ಲ ಅಂದ್ರೆ ಹಾಡನ್ನು ಯಾಕೆ ಆಯ್ಕೆ ಮಾಡ್ಕೋತೀಯಾ? ಏನಾದ್ರೂ ಮುಖ್ಯವಾದ ಕಾರಣ ಒಂದಿರ್ಬೇಕಲ್ಲ. ನಮ್ ಟೀಚರ್ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ. ಅಷ್ಟೇ, ಅದಕ್ಕೆ ನಾನೇನ್ ಮಾತಾಡಕ್ಕಾಗುತ್ತೆ? ಟೀಚರ್ ಹೇಳೋದೇ ಮುಖ್ಯವಾದ ವಿಷಯ. ಅದು ಯಾಕೆಂದ್ರೆ ದೇರ್ ಪೊಟೆನ್ಸ್, ಅವರು ಯಾವ ಹಾಡನ್ನು ಅವ್ರು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅಂಡ್ ಯು ನೋ ಹೌ ಶಿ ಹ್ಯಾಸ್ ಸಮ್. God bless you. One more round of applause to her. ಥ್ಯಾಂಕ್ ಯು ಸರ್. Okay. ಚಿಕ್ಕ ಮಕ್ಕಳಿಗೆ ಒಂದು ಫೋಕಸ್ ಇರುತ್ತೆ, ಅವರಿಗೆ ಡಿಸ್ಟ್ರಾಕ್ಷನ್ ಕಡಿಮೆ. ಯಾಕೆಂದ್ರೆ ಕೆಲವರು ಬುಕ್ಕನ್ನು ಕೂಡ ನೋಡೋದಿಲ್ಲ, ಹಾಗೇನೆ ಹಾಡ್ತಾ ಇದ್ದಾರೆ. ಅವರ ಧಾರಣೆ, ಅವರ ಗ್ರಾಹ್ಯ, ಅವರ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ. ಬಟ್ ತುಂಬಾ ಕಷ್ಟವಾದ ಕೆಲಸ ಏನಂದ್ರೆ ನಮ್ಮ ಮ್ಯೂಸಿಷಿಯನ್ಸ್ದೆ. ಎಷ್ಟು ಹಾಡುಗಳೆಲ್ಲ ನೊಟೇಷನ್ ತೆಗೆದು ಆಲ್ ದಿ ಸಾಂಗ್ಸ್ ಪ್ರಾಕ್ಟೀಸ್ ಮಾಡ್ಕೋಬೇಕು, ಆಲ್ ದಿ ಸಾಂಗ್ಸ್ ಅನ್ನು ತಪ್ಪಲ್ಲದೆ ನುಡಿಬೇಕು. ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್. ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಜಾಬ್ ಅಟ್ ಆಲ್. ನನಗೆ ಗೊತ್ತು, ನಾವು ಕಾರ್ಯಕ್ರಮ ಮಾಡುವಾಗ, ಸಿನಿಮಾ ಹಾಡುಗಳನ್ನು ಹಾಡುವಾಗ ಕೂಡ ಪುಸ್ತಕವನ್ನು ಇಟ್ಕೊಂಡು ನೋಡ್ತಾನೆ ತಪ್ಪಾಗಿ ನಾವು ಹಾಡ್ತಾ ಇದ್ದೀವಿ. ಬಟ್ ಇದು ಇಷ್ಟು ಹಾಡುಗಳನ್ನು ಪ್ರಾಕ್ಟೀಸ್ ಮಾಡೋದಂದ್ರೆ ಅದು ಸುಲಭವಾದ ವಿಷಯ ಇಲ್ಲ. God bless you, my friends. Your support had been wonderful. Now, contestant number 4, Bama. ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಸ್ಮೃತಿ ಭಾಸ್ಕರ್. ನಮ್ಮ ತಂದೆಯವ್ರ ಹೆಸರು ಶ್ರೀ ಭಾಸ್ಕರ್, ನಮ್ಮ ತಾಯಿಯವ್ರ ಹೆಸರು ಶ್ರೀಮತಿ ಸುಮಾ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಪ್ರಾರ್ಥನಾ ಶಾಲೆಯ 5ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಕಳೆದ 5 ವರ್ಷದಿಂದ ನನ್ನ ಶಾಸ್ತ್ರೀಯ ಸಂಗೀತವನ್ನು ವಿದುಷಿ ಡಾಕ್ಟರ್ ಮೀನಾಕ್ಷಿ ರವಿ ಅವರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೀನಿ. Wonderful. Welcome back to Kerala Bank Edatumbi Hadavinu group of musicians Thank you, sir. and technicians and what not. God bless you. Smruti Bhaskar, ಆಯ್ಕೆ. ಭಾಮೆ ನೋಡಲು ತಾ ಬಂದ, ಯಾರೇ ಬಂದವನು ಆರಾಧಿಸುವೆ ಮೊದಲಾದ ಆದಮೇಲೆ ಈ ಸಮಯ ಶೃಂಗಾರಮಯ. ಬಬ್ರುವಾಹನ ಚಿತ್ರದಿಂದಾನೆ ಈ ಹಾಡು ಕೂಡ. ಸಾಹಿತ್ಯ ಉಳಿಸಲು ಕೃಷ್ಣಮೂರ್ತಿ ಅವರು, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಾನಕಿ ಅಮ್ಮ ಅವರು. ಬರೀ ಆನಂದ ಮಾತ್ರ ಅಲ್ಲ, ಈ ಸಮಯ ಶೃಂಗಾರಮಯ, ಈ ಸಮಯ ಶೃಂಗಾರಮಯ, ಒಲವಿನ ಬಾಳಿನ ನವೋದಯ, ಈ ಸಮಯ ಆನಂದಮಯ.
ನಾನು ಹಾಡಿರೋ ಹಾಡು ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ವೋಟ್ ಮಾಡಿ. IVR ಫೋನ್ ನಂಬರ್ 1862-424-445534ಗೆ ಫೋನ್ ಮಾಡಿ. SMS ಮೂಲಕ ಕೂಡ ವೋಟ್ ಮಾಡ್ಬೋದು. YTH ಸ್ಪೇಸ್ ಕೊಟ್ಟು SMR ಟೈಪ್ ಮಾಡಿ 5600-606ಗೆ SMS ಮಾಡಿ. ರಾಗಮಾಲಿಕೆ ಅಲ್ಲಮ್ಮ ಅದು. ಯಾವ್ಯಾವ ರಾಗದಲ್ಲಿ ಮಾಡಿದ್ದಾರೆ ಲಿಂಗಪ್ಪನವರು? ಮೊದಲನೇ ಚರಣದಲ್ಲಿ ಕಲ್ಯಾಣಿ ರಾಗ ಮೋಹನ ಛಾಯೆ ಇದೆ. ಎರಡನೇ ಚರಣದಲ್ಲಿ ದರ್ಬಾರಿ ಕನ್ನಡ ರಾಗದಲ್ಲಿದೆ. ಮೂರನೇ ಚರಣ ಭಾಗ್ಯಶ್ರೀ ರಾಗದಲ್ಲಿದೆ. ಭಾಗ್ಯಶ್ರೀ ಅದು ಬಸಂತ ಬಸಂತಮ್ಮ. ಭಾಗ್ಯಶ್ರೀ ಆಗಿರೋದಿಲ್ಲ. ಭಾಗ್ಯಶ್ರೀ ಅಂದ್ರೆ ಇದು ವಸಂತ್. ವಸಂತ್ ನೀವು ಹಾಡಿದ ಮೇಲೆ ವಸಂತ ಕಾಲ ಬಂದ ಹಾಗೇನೇ ಇದೆ ಇದೆಲ್ಲ ಕೂಡ. ಈ ಕೀಟ ಇದೆಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಹಾಡಿದೀಯ ಹಾಡನ್ನು. ಥ್ಯಾಂಕ್ ಯು ಸರ್. ಅದಕ್ಕೆ ಯಾಕೆ ದುಃಖ? ಥ್ಯಾಂಕ್ ಯು ಸರ್ ಯಾಕೆ? ಥ್ಯಾಂಕ್ ಯು ಸರ್ ಅನ್ಬೋದಲ್ಲ, ಹೇಳು. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇದು ಈ ರೌಂಡ್ ನಲ್ಲಿ ಎಲ್ಲರೂ ಕೂಡ TG ಲಿಂಗಪ್ಪನವರ ಶಾಸ್ತ್ರೀಯ ರಾಗಾಧಾರಿತ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಕಂಟೆಸ್ಟೆಂಟ್ ನಂಬರ್ 5 ಮಾಮ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು MG ದೀಪಿಕಾ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ತಾಯಿಯವರ ಹೆಸರು ಶ್ರೀಮತಿ TN ಸುಮಾ ಹಾಗೂ ನನ್ನ ತಂದೆಯವರ ಹೆಸರು ಶ್ರೀ MS ಗೋಪಾಲಕೃಷ್ಣ. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮತಿ ವಿದುಷಿ ಶ್ರೀ P ರಮಾ ಅವರ ಬಳಿ ಹಾಗೂ ಶ್ರೀ ವಿದ್ವಾನ್ MT ಸೆಲ್ವನಾರಾಯಣ ಬಳಿ ಕಲಿತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕೆನರಾ ಬ್ಯಾಂಕ್ ತುಂಬಿ ಹಾಡುವೆನಮ್ಮ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ದೀಪಿಕಾ ಆಯ್ಕೆ ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ತಿರುಪತಿ ಗಿರುವಾಸ. ಸಾಹಿತ್ಯ ಕನಗಾಳ್ ಪ್ರಭಾಕರ್ ಶಾಸ್ತ್ರಿ ಅವರು, ಗಾಯಕರು S ಜಾನಕಿ, ಸುಶೀಲಮ್ಮ ಮತ್ತು ಪ್ರತಿವಾದಿ ಭಯಂಕರ ಶ್ರೀನಿವಾಸಾಚಾರ್ಯ ಡಾಕ್ಟರ್ PB ಶ್ರೀನಿವಾಸ್. ಥ್ಯಾಂಕ್ ಯು ಸರ್. ಕಲ್ಯಾಣಾದ್ಭುತ ಗಾತ್ರಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಶ್ರೀ ವೆಂಕಟೇಶ. ಶ್ರೀ ವೆಂಕಟೇಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬಾಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬಾಲ. ಅಲಮೇಲು ಮಂಗಮನೋಲ ಸಲೋಲ. ಅಲಮೇಲು ಮಂಗಮನೋಲ ಸಲೋಲ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಶ್ರೀ ವೆಂಕಟೇಶ. ಶ್ರೀ ವೆಂಕಟೇಶ. ಪಂಕಜಲೋಚನ ಪತಿತೋದ್ಧಾರ ಸಂಕಟಹರಣ
ವೋಟ್ ಮಾಡಿ. ನನ್ನ ನಂಬರು 1862-424-4455 ನನ್ನ ಕೋಡು. ಮರಿಬೇಡಿ, 35 ನನ್ನ ಕೋಡು. SMS ಕೂಡ ಮಾಡ್ಬೋದು. SMS ಮಾಡುವಾಗ YTH ಸ್ಪೇಸ್ ಬಿಟ್ಟು DEE ಟೈಪ್ ಮಾಡಿ 5600-606ಗೆ ಕಳಿಸಿ. ಮರಿಬೇಡಿ. ವೆಂಕಟನಾಥ ಅನ್ನಬಾರದು, ವೆಂಕಟ ದೀರ್ಘ ಇರಬೇಕು. ಸಂಸ್ಕೃತದಲ್ಲಿ ವೇಮ್ ಅಂದರೆ ಪಾಪ, ವೆಂಕಟ ಪಾಪವನ್ನು ಸಂಹರಿಸೋ ಅವರು ಮಹಾನುಭಾವರು ವೆಂಕಟೇಶ್ವರ. ವೆಂಕಟ ಅನ್ನಬಹುದು, ವೆಂಕಟ ಅನ್ನಬಾರದು. ಓಕೆಮ್ಮ? ಬಟ್ ಈ ಸಂಗತಿಗಳೆಲ್ಲ ತುಂಬಾ ಚೆನ್ನಾಗಿ ಏನು ಅದು ಅದ್ಭುತವಾಗಿ ಒಂದು ರಸಝರಿಯಾಗಿ ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಗಾಡ್ ಬ್ಲೆಸ್ ಯು. Contestant number 6. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂಚರಾ ನಾಗೇಶ್. ನಾನು ಮೂಲತಃ ಹಾಸನದವಳಾಗಿದ್ದು ಈಗ ಬೆಂಗಳೂರಿನ ಶ್ರೀ ಕುಮರನ್ ಚಿಲ್ಡ್ರನ್ಸ್ ಹೋಮ್ನಲ್ಲಿ 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ತಾಯಿಯ ಹೆಸರು ಶ್ರೀಮತಿ ಶ್ರೀದೇವಿ ನಾಗೇಶ್. ನನ್ನ ತಂದೆಯ ಹೆಸರು ಶ್ರೀಯುತ AN ನಾಗೇಶ್. ನನ್ನ ಶಾಸ್ತ್ರೀಯ ಸಂಗೀತದ ಗುರುಗಳು ವಿದ್ವಾನ್ ಶ್ರೀ ಆನೂರ್ ಅನಂತಕೃಷ್ಣ ಶರ್ಮಾ ಅವರು. ನನ್ನ ಸುಗಮ ಸಂಗೀತದ ಗುರುಗಳು ಶ್ರೀಮತಿ ರತ್ನಮಾಲಾ ಪ್ರಕಾಶ್ ಅವರು. ಹಾಗೆ ನನಗೆ ಗಾಯನ ಕ್ಷೇತ್ರದಲ್ಲಿ ಸಲಹೆ ಮತ್ತು ಸಹಕಾರಗಳನ್ನ ಶ್ರೀಮತಿ ಜಯಶ್ರೀ ಅರವಿಂದ್ ಅವರು ನೀಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಕೇರಳ ಬ್ಯಾಂಕ್. ಇದು ತುಂಬ ಹಾಡುವೆ. ಇಂಚಿರ ಎಷ್ಟು ಒಳ್ಳೆ ಹೆಸರು ನೋಡಿ. ಹಾಡ್ತಾಳೆ ಅಂತ ಗೊತ್ತು ಅವರಿಗೆ. ಮೊದಲೇ ತಪಸ್ಸನ್ನು ಮಾಡಿರ್ಬೋದಮ್ಮ ನಿಮ್ಮ ಅಪ್ಪ ಅಮ್ಮ ಅವರು. ನಮಗೆ ಒಳ್ಳೆ ಮಕ್ಕಳು, ಅದು ಹಾಡೋ ಮಕ್ಕಳಾಗಿ ಬರಬೇಕು ಅಂತ ನೀವು ಬಂದಿದೀಯಾ. ಇಂಚಿರ ನಾಗೇಶ್ ಆಯ್ಕೆ ಎಮ್ಮೆ ತಮ್ಮಣ್ಣ ಚಿತ್ರದಿಂದ ಕೊಳಲನೂದಿ ಕುಣಿವ. ಸಾಹಿತ್ಯ GV ಅಯ್ಯರ್ ಅವರು, ಗಾಯಕರು ಡಾಕ್ಟರ್ BB ಶ್ರೀನಿವಾಸ್ ಮತ್ತು ಸುಶೀಲಮ್ಮ. ಮತ್ತೊಮ್ಮೆ ನಿಮ್ಮ ಆಶೀರ್ಪೂರ್ವಕ ಚಪ್ಪಾಳೆ.
ದಯವಿಟ್ಟು ವೋಟ್ ಮಾಡಿ. ಟೆಲಿಫೋನ್ ಮೂಲಕ ವೋಟ್ ಮಾಡಲು 1862-424-445536ಗೆ ವೋಟ್ ಮಾಡಿ. SMS ಮೂಲಕ ವೋಟ್ ಮಾಡಲು YTH ಸ್ಪೇಸ್ INC ಟೈಪ್ ಮಾಡಿ 5600-606ಗೆ ವೋಟ್ ಮಾಡಿ. ಪ್ಲೀಸ್ ವೋಟ್ ಮಾಡಿ. ವೇಣುವ್ರೆ, ಒರಿಜಿನಲ್ ಕೂಡ ಇಷ್ಟು ಚೆನ್ನಾಗಿತ್ತ ತಬಲಾ ಹಾಡಿನಲ್ಲಿ? ಇದೆ ಸರ್, ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ. ಚೆನ್ನಾಗಿ ನುಡಿಸ್ತಾರೆ. ಅವ್ರ ಬಗ್ಗೆ ನಾನು ತಪ್ಪಾಗಿ ಏನು ಮಾತಾಡ್ತಾ ಇಲ್ಲ. ಈ ರೀತಿಯಲ್ಲೇ ಅವ್ರು ನುಡಿಸ್ತೀರಾ ಅಂತ ಇದ್ದೀನಿ. ಅಲ್ಲ, ತಬಲಾ ಮೇಲೆ ಕೈ ಇಟ್ಕೊಂಡಿದ್ದೀರಾ ನೀವು, ಸುಳ್ಳು ಮಾತಾಡಬಾರದು. ಏನು ಎಷ್ಟು ಸರ್ತಿ ಇವ್ರು ಕೇಳಿದ್ರು ಕೂಡ ಅವರು ಏನು ಪ್ರತಿಭಾ ಪಾಠಗಳು ಇವರ ಹತ್ರ ಇರೋದು. ಪ್ರವೀಣ್, ಇವರು ಉಂಡಿ, ಇವರೆಲ್ಲ ಕೂಡ ಇಟ್ ಇಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಇಷ್ಟು ಟ್ಯಾಲೆಂಟ್ ಇಟ್ಕೊಂಡು ಅಷ್ಟು ಬಿಸಿಯಾಗಿರೋ ಅವ್ರು ಕೂಡ ಈ ಮಕ್ಕಳ ಜೊತೆ ಪ್ರಾಣವನ್ನಿಟ್ಟು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಷ್ಟು ಅದೃಷ್ಟವಾದ ವಿಷಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಪೂರ್ವ ಲಕ್ಷ್ಮಿ. ನಾನು ಮಹಾರಾಷ್ಟ್ರದ ನಾಗಪುರದಿಂದ ಬಂದಿದ್ದೇನೆ. ನನ್ನ ತಂದೆಯ ಹೆಸರು ಶ್ರೀ ವಿಶ್ವೇಶ್ವರ, ತಾಯಿಯ ಹೆಸರು ಶ್ರೀಮತಿ ಶಾಂತಲಕ್ಷ್ಮಿ. ನಾನು ಅದು ಪಕ್ಷಿ ಮಾಡಿದ್ರಂದ್ರೆ ತುಂಬಾ ಚೆನ್ನಾಗಿದೆ, ಮನುಷ್ಯರು ಮಾಡಿದಂದ್ರೆ ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾ ಇದ್ದಾರೆ. ನಾನು ನನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನು ನಮ್ಮ ಅಜ್ಜಿಯಾದ ಶ್ರೀಮತಿ ಸುನಂದ ಅವರಿಂದ ಪ್ರಾರಂಭಿಸಿ ಈಗ ಬೆಂಗಳೂರಿನ ಶ್ರೀಮತಿ ವಸಂತ ಮಾಧವಿ ಅವರಿತ್ರ ಕ್ಯಾಸೆಟ್ ಮೂಲಕ ಅಭ್ಯಾಸ ಮಾಡುತ್ತಿದ್ದೇನೆ. ಸುಗಮ ಸಂಗೀತದ ಮಾರ್ಗದರ್ಶನವನ್ನು ನಾನು ಶ್ರೀಮತಿ KM ಕುಸುಮ ಅವರಿಂದ ಪಡೆದಿದ್ದೇನೆ. ಅಪೂರ್ವ ಲಕ್ಷ್ಮಿ, ಅಪೂರ್ವವಾದ ವಿಷಯ. ಕ್ಯಾಸೆಟ್ ಮೂಲಕ ಶಾಸ್ತ್ರೀಯ ಸಂಗೀತವನ್ನು, ಲಲಿತ ಸಂಗೀತವನ್ನು ಕಲಿತಾ ಇದೆಯಾ. ಅಪೂರ್ವ ಲಕ್ಷ್ಮಿ ಆಯ್ಕೆ ಸ್ಕೂಲ್ ಮಾಸ್ಟರ್ ಚಿತ್ರದಿಂದ ಅತಿ ಮಧುರ ಅನುರಾಗ. ಸಾಹಿತ್ಯ ಕಣಗಳ ಪ್ರಭಾಕರ್ ಶಾಸ್ತ್ರಿ ಅವರು, ಗಾಯಕರು ಜಮುನಾರಾಣಿ ಮತ್ತು AM ರಾಜಾ ಅವರು. ಗಿವ್ ಹರ್ ಒನ್ ಮೋರ್ ರೌಂಡ್ ಆಫ್ ಅಪ್ಲಾಸ್. ಅತಿ ಮಧುರ
ಆಗಿದ್ರೆ ನಿಮ್ಮ ಆಶೀಪೂರ್ವಕ ವೋಟನ್ನು ಹೊರನಾಡು ಕನ್ನಡತಿಯಾದ ನನಗೆ ಮಾಡಿ ಪ್ರೋತ್ಸಾಹಿಸಿ. ನನಗೆ ಫೋನ್ ಮೂಲಕ ವೋಟ್ ಮಾಡಬೇಕಾಗಿದ್ರೆ ಟೈಪ್ ಮಾಡಿ 1862-424-445537. ನನಗೆ SMS ಮಾಡಬೇಕಾಗಿದ್ರೆ ಟೈಪ್ ಮಾಡಿ YTH ಸ್ಪೇಸ್ ಕೊಟ್ಟು APO ಟೈಪ್ ಮಾಡಿ 5600-606ಗೆ ಕಳಿಸಿ. ಥ್ಯಾಂಕ್ ಯು. ಈ ವಾತಾವರಣ ಬಂದು ಹಾಡೋರಿಗೆ ಸ್ವಲ್ಪ ಕಷ್ಟವಾದ ವಾತಾವರಣ. ಈ ಮಾರ್ಗಶಿರ ಮಾಸ ಯು ವಿಲ್ ಹ್ಯಾವ್ ಕೋಲ್ಡ್ ಡ್ಯಾಂಪ್ ವಾತಾವರಣ. ಇದು ಎಲ್ಲ ಹಾಡುಗಾರರಿಗೂ ಕೂಡ ಇದು ಒಂದು ಕಷ್ಟವಾದ ಒಂದು ಟೈಮ್. ಬಿಕಾಸ್ ಇಟ್ ಇಸ್ ಕೋಲ್ಡ್ ಅಂಡ್ ವಾಯ್ಸ್ ವಾರ್ಮ್ ಅಪ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಡೋಂಟ್ ವರಿ, ದಟ್ ಈಸ್ ಕ್ವೈಟ್ ನ್ಯಾಚುರಲ್ ಅಂಡ್ ವಾಟ್ ಯು ಹ್ಯಾವ್ ಸಂಗ್ ಇಸ್ ಸೋ ಬ್ಯೂಟಿಫುಲ್. ಅತಿ ಮಧುರ, ಅತಿ ಮಧುರವಾಗಿದೆ. Contestant number 8, the schemer comes now. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ರಕ್ಷಾ ಆತ್ರೇಯಸ್. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು JP ನಗರದ ಮೀರಾಂಬಿಕಾ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಶ್ರೀ HS ಶ್ರೀಧರ್. ನನ್ನ ತಾಯಿಯ ಹೆಸರು ಶ್ರೀಮತಿ ವಸಂತಲಕ್ಷ್ಮಿ ಶ್ರೀಧರ್. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು 4 ವರ್ಷಗಳಿಂದ ಸ್ವಭಾನು ಸಂಗೀತ ಶಾಲೆಯ ಸಂಸ್ಥಾಪಕರಾದ ನಮ್ಮ ತಾಯಿಯವರಲ್ಲಿ ಕಲಿಯುತ್ತಿದ್ದೇನೆ. ಸುಗಮ ಸಂಗೀತವನ್ನು ಸೃಜನ ಸಂಗೀತ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ನರಹರಿ ದೀಕ್ಷಿತ್ ರವರಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ಸ್ವಾಗತಮ್ಮ ಮತ್ತೊಮ್ಮೆ ನಿಮಗೆ ಕನ್ನಡ ಬ್ಯಾಂಕ್ ತುಂಬಿ ಹಾಡುವ ತಂಡಕ್ಕೆ. ಗಾಡ್ ಬ್ಲೆಸ್ ಯು. ರಕ್ಷಾ ಆತ್ರೇಯಸ್ ಆಯ್ಕೆ ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ ಶ್ರೀ ಚಾಮುಂಡೇಶ್ವರಿ. ಮೈಸೂರಿನಲ್ಲಿ ಇದೇ ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೋಬೇಕು ನೀವು. ಆ ಪಾದಗಳಿಂದ ನಾವು ನೆರಳಿನಲ್ಲಿ ಇದ್ದೀವಲ್ಲ, ಚಾಮುಂಡೇಶ್ವರಿ ಪಾದದ ನೆರಳಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದೀಯ. ಅಟ್ಲೀಸ್ಟ್ ನೀನು ಎಂಡ್ನಲ್ಲಿ ಅಮ್ಮನಿಗೆ ಒಂದು ನಮಸ್ಕಾರ ಕೊಟ್ಬಿಟ್ರೆ ಆಮೇಲೆ ಇವರೆಲ್ಲ ಕೂಡ ಮಾರ್ಕ್ಸ್ ಅನ್ನು ಕೊಡ್ತಾರೋ ಏನೋ ನೋಡ್ತೀವಿ ನಾವು, ಏನು ಪ್ರಾಬ್ಲಮ್ ಇಲ್ಲ. ರಕ್ಷಾ ಆತ್ರೇಯಸ್ ಆಯ್ಕೆ ಶ್ರೀ ಚಾಮುಂಡೇಶ್ವರಿ ಕೃಷ್ಣದೇವರಾಯ ಚಿತ್ರದಿಂದ. ಸಾಹಿತ್ಯ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು, ಗಾಯಕರು ಶೀರ್ಕಾಳಿ ಗೋವಿಂದರಾಜನ್ ಮತ್ತು P. ಲೀಲಾಮ್ಮ. ಇವರ ಮೂಲಕ ಈ ಅದ್ಭುತವಾದ ಎಷ್ಟೋ ಗಾಯಕರು ಗಾಯನಿಯರು ಇವರೆಲ್ಲರನ್ನೂ ಕೂಡ ನಾವು ನೆನಪಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಾ ಇದೆ. ಕನ್ನಡ ಚಿತ್ರಸೀಮಕ್ಕೆ ಎಲ್ಲಿಂದೋ ಎಲ್ಲ ಕೂಡ ಬಂದು ಕನ್ನಡಕ್ಕೆ ಸೇವೆ ಮಾಡಿದ ಈ ಅದ್ಭುತವಾದ ತಮಿಳಿನಲ್ಲಿ ಕಲೈ ಮಾಮಣಿ ಅಂತಾರಲ್ಲ ಅವರಲ್ಲಿ, ಈ ಕಲಾ ರತ್ನಗಳನ್ನು ನಾವು ಈ ದಿನ ಇವರ ಮೂಲಕ ತಿರುಗಾ ಸ್ಮರಿಸೋಕೆ ಒಂದು ಅವಕಾಶ ಸಿಕ್ಕಿದೆ. ರಕ್ಷಾ ಆತ್ರೇಯಸ್, ಬೆಸ್ಟ್ ಆಫ್ ಲಕ್ ಟು ಯು. ಗಿವ್ ಹರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಸರ್. ಶ್ರೀ ಚಾಮುಂಡೇಶ್ವರಿ, ಶ್ರೀ ಚಾಮುಂಡೇಶ್ವರಿ, ಅಮ್ಮ ಶ್ರೀ ಚಾಮುಂಡೇಶ್ವರಿ, ಸಿಂಹವಾಹಿನಿ ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿ, ಅಮ್ಮ ಶ್ರೀ ಚಾಮುಂಡೇಶ್ವರಿ.
ಅಲ್ವಾ? ಹಾಗಾದ್ರೆ ಫೋನ್ ತಗೊಂಡು ನೋಟ್ ಮಾಡಿ. IVR ನಂಬರ್ 1862-424-445538ಗೆ ಫೋನ್ ಮಾಡಿ. SMS ಮಾಡಬೇಕು ಅಂದ್ರೆ YTH ಸ್ಪೇಸ್ ಕೊಟ್ಟು RAK ಟೈಪ್ ಮಾಡಿ 5600-606ಗೆ SMS ಕಳಿಸಿ. ಮಾಡ್ತೀರಾ ಅಲ್ವಾ ಓಟು? ಥ್ಯಾಂಕ್ ಯು. ನಾವು ಈ ರೌಂಡ್ ಟೋಟಲ್ ಆಗಿ TG ಲಿಂಗಪ್ಪನವರ ಹಾಡುಗಳನ್ನು ಆಯ್ಕೆ ಮಾಡ್ಕೊಂಡು ಇವರೆಲ್ಲ ಹಾಡಿದ್ರು. ಅದರಲ್ಲಿರೋ ಸಾಹಿತ್ಯದ ಬಗ್ಗೆ ಕೂಡ ನಾವು ಒಂದು ಸರ್ತಿ ಮನನ ಮಾಡ್ಕೋಬೇಕು. ಯಾಕೆಂದ್ರೆ ಅದ್ಭುತವಾದ ಸಂಗೀತಕ್ಕೆ ಒಂದು ಅಡಿಪಾಯ ಅದ್ಭುತವಾದ ಸಾಹಿತ್ಯ ಕೂಡ. ಇವೆಲ್ಲ ಕೂಡ ನನ್ನ ದೃಷ್ಟಿಕೋನದಲ್ಲಿ ಮೊದಲು ಸಾಹಿತ್ಯವನ್ನು ಬರೆದ ಮೇಲೆ ಬಂದ ಹಾಡುಗಳು. ಅದ್ಭುತವಾದ ಲಕ್ಷಣವಾದ ಸಲಕ್ಷಣವಾದ ಸಾಹಿತ್ಯ, ಅದಕ್ಕೆ ಲಕ್ಷಣವಾದ ಸಂಗೀತ. ಇಷ್ಟು 8 ಹಾಡುಗಳನ್ನು ನಾವು TG ಲಿಂಗಪ್ಪನವರ ಆ ಸಂಗೀತ ಸಂಯೋಜನೆಯಲ್ಲಿ ಬಂದ ಹಾಡುಗಳನ್ನು ನಾವು ಕೇಳಿದ್ದೀವಿ. ಒಂದಕ್ಕೆ ಒಂದು ಅದ್ಭುತವಾದ ವೈವಿಧ್ಯ, ಮಾಣಿಕೆಗಳು, ಮುತ್ತುಗಳು, ರತ್ನಗಳು. ಇಂತಹ ಹಾಡುಗಳು ತಿರುಗ ನಮ್ಮ ಸಿನಿಮಾಗಳಲ್ಲಿ ಬರುವ ಅವಕಾಶ ಬರಬೇಕು ಅಂತ ಈ ದಿನ ನಿಮ್ಮ ಮುಂದೆ ನಾನು ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನಮ್ಮನ್ನು ಕೇಳ್ತಾ ಇರೋ ಇದೇ the only question everybody asks is, sir, when can we get back all those melodious songs? ಬರಬೇಕು ಅನ್ನೋದು ಒಂದು ಆಸೆ. ಬರ್ಲಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ. ಈ ಹಾಡುಗಳು ಇವೆ ಅಲ್ಲ, ಇವು ಚಿರಸ್ಮರಣೀಯವಾಗಿರುತ್ತೆ, ಚಿರಂತನವಿರುತ್ತೆ, ಚಿರಂಜೀವಿಯಾಗಿರುತ್ತೆ. ಈ ಹಾಡುಗಳನ್ನು ಕೇಳ್ತಾನೆ ಇರಬಹುದು ನಾವು. ಈಗ ಕೂಡ ಬರ್ತಾ ಇವೆ ಒಳ್ಳೆ ಹಾಡುಗಳನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ನಾಟ್ ದಟ್ ಮೆನಿ. ವಿ ಆರ್ ಗೆಟಿಂಗ್ once in a blue moon we are getting some good songs. ಅದು ಬದಲಾವಣೆ ಆಗಿ ಒಳ್ಳೆ ಹಾಡುಗಳು ತಿರ್ಗಾ ಬರೋ ಸಮಯ ಬರುತ್ತೆ ಅನ್ನೋದು ನನ್ನ ಆಸೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಸ್ ಅ ಬ್ಯೂಟಿಫುಲ್ ಸಾಂಗ್. ಪ್ಲೀಸ್ ರಿಲ್ಯಾಕ್ಸ್, ಸ್ಟೇ ಹಿಯರ್. 424-445531. SMS ಮಾಡೋರು YTH ಸ್ಪೇಸ್ ಕೊಟ್ಟು URS ಟೈಪ್ ಮಾಡಿ 5600-606ಗೆ SMS ಮಾಡಿ. ನಂಬರ್ 1862-4. ಅಣ್ಣ ಸ್ಟಾರ್ಟ್ ಆಯ್ತು. ಎಲ್ಲರಿಗೂ ನಮಸ್ಕಾರ. ಹೋದ ವಾರ ನೋಡಿದ್ದೀರಾ 8 ಮಕ್ಕಳು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅನ್ನೋದು. ಇಲ್ಲಿ ಬಂದಿರೋ ನೀವೆಲ್ಲರೂ ಟೆಲಿವಿಷನ್ ಸೆಟ್ಸ್ ಮುಂದೆ ಕಾಯ್ತಾ ಇರೋ ಎಲ್ಲರೂ ಕೂಡ ಪೇಪರ್ಸ್ ಪೆನ್ ಅನ್ನು ಇಟ್ಕೊಂಡು ಹೆಸರನ್ನು ಬರೆದು ಮಾರ್ಕ್ಸ್ ಅನ್ನು ಕೂಡ ನೀವೇ ಮಾಡ್ತಾ ಇದ್ದೀರಾ. ಎಷ್ಟು ಜಡ್ಜಿಗಳು ಸಿಕ್ಕಿದ್ದಾರೆ ನಮ್ಗೆ ಈ ದಿನ. ಕೋಟ್ಯಾಂತರ ಮಕ್ಕಳೆಲ್ಲ ಕೊಡಿ, ಕೋಟ್ಯಾಂತರ ಜನರೆಲ್ಲ ಕೂಡ ಈ ಮಕ್ಕಳಿಗೆ ಮಾರ್ಕ್ಸ್ ಅನ್ನು ಕೊಡೋಕೆ ತಯಾರಾಗಿದ್ದಾರೆ. ಹೋದ ವಾರದ ಮಾದರಿ ಈ ಎಪಿಸೋಡ್ ಕೂಡ ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿ ಓಪನ್ ಏರ್ ಆಡಿಟೋರಿಯಂನಲ್ಲಿ ಮಾಡೋದು ನಮ್ಮ ಸೌಭಾಗ್ಯ ಅನ್ಕೊಂತಾ ಇದ್ದೀವಿ. ಚತುಷ್ಷಷ್ಠಿ ಕಲೆಗಳಲ್ಲಿ ಅದ್ಭುತವಾದ ವಿಜ್ಞಾನವನ್ನು ತೋರಿಸಿದ ಮಹಾನುಭಾವರು ಜನಿಸಿದ ಈ ಮೈಸೂರಿನಲ್ಲಿ ಈ ಕಾರ್ಯಕ್ರಮ ಮಾಡೋದು ನಮ್ಮ ಪುಣ್ಯ ಅನ್ಕೋತಾ ಇದ್ದೀವಿ. ಈ ಎಪಿಸೋಡ್ ಅನ್ನು ನೋಡೋಕೆ ಬಂದಿರೋ ನಿಮಗೆಲ್ಲರಿಗೂ, ಟೆಲಿವಿಷನ್ ಸೆಟ್ಸ್ ಹತ್ರ ಕಾಯ್ತಾ ಇರೋ ಕೋಟ್ಯಾಂತರ ವೀಕ್ಷಕರಿಗೂ ನಮ್ಮ ತಂಡದ ಪರವಾಗಿ, ಈ ಮಕ್ಕಳ ಪರವಾಗಿ ಸ್ವಾಗತ, ಶುಭ ಸ್ವಾಗತ, ನಮಸ್ಕಾರ. ಅಭ್ಯಾಸದಿಂದ ಈ ಕಾರ್ಯಕ್ರಮವನ್ನು ಕೂಡ ಒಂದು ವಚನದಿಂದಾನೇ ನಾವು ಶುರು ಮಾಡ್ತಾ ಇದ್ದೀವಿ. ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ ಎನ್ನ ಮನವು ನಿಧಾನವನುಲ್ಲದೆ ಜಲವು ಮುಚ್ಚಿತ್ತು ನೋಡ. ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ ಎನ್ನ ಮನವು ನಿಧಾನವನುಲ್ಲದೆ ಜಲವು ಮುಚ್ಚಿತ್ತು ನೋಡ. ನಾಯಿಗೆ ನಾರಿವಾಣವಕ್ಕೂದೆ, ನಾರಿಗೆ ನಾರಿವಾಣವಕ್ಕೂದೆ ಕೂಡಲ ಸಂಗಮ ದೇವ. ನಾರಿಗೆ ನಾರಿವಾಣವಕ್ಕೂದೆ ಕೂಡಲ ಸಂಗಮ ದೇವ.
ಮಾತು ಯಾರಿಗೆ ಗೊತ್ತಿಲ್ಲ. ಅತ್ಯಂತ ಸ್ಪಷ್ಟವಾದ ಸಂಗತಿಯನ್ನು ನೋಡಲು ಕಣ್ಣು ಬುದ್ಧಿಗಳನ್ನು ಬಿಟ್ಟು ಬೇರಾವುದೋ ಮಾರ್ಗ ಅನುಸರಿಸುವುದುಂಟೆ? ಪ್ರಸ್ತುತ ವಚನದಲ್ಲಿ ಅಣ್ಣನವರು ಅದನ್ನೇ ಬಲು ಮಾರ್ಮಿಕವಾಗಿ ಹೇಳುತ್ತಾರೆ. ಮುಂಗೈಗೆ ಧರಿಸಿಕೊಂಡಿರುವಂತಹ ಕಂಕಣವನ್ನು ನೋಡುವುದಕ್ಕೆ ಎದುರಿಗಿರುವ ನಿಲುವುಗನ್ನಡಿಯಲ್ಲಿ ಕೈ ಹೊರಳಿಸುವುದುಂಟೆ? ಹಾಗೆ ಮಾಡುವಾತ ಹುಚ್ಚನೇ ಸೈ. ಹಾಗೆಯೇ ನನ್ನ ಮನಸ್ಸು, ಅದು ಆತ್ಮವನ್ನು ಕಾಣದೆಯೇ, ಅದನ್ನು ಪ್ರೀತಿಸದೆಯೇ ಬಂಗಾರದ ಆಭರಣವನ್ನಷ್ಟೇ ಕಣ್ತುಂಬಿಕೊಂಡು ಅದನ್ನೇ ಪ್ರೀತಿಸುತ್ತಾ ಸಾಗುತ್ತದೆ. ನಾಯಿಗೆ ಹೇಗೆ ಕೊಬ್ಬರಿ ಸೇರುವುದಿಲ್ಲವೋ ಹಾಗೆ ಈ ನನ್ನ ಮನಸ್ಸಿಗೆ ಒಳ್ಳೆಯದು ಇಷ್ಟವಾಗುವುದಿಲ್ಲ. ಆದ್ದರಿಂದ ನನ್ನ ಮನದ ನಾಯಿತನವನ್ನು ನಿವಾರಿಸು ಕೂಡಲ ಸಂಗಮ ದೇವ ಎಂದು ಅವರು ಕೇಳಿಕೊಳ್ಳುತ್ತಾರೆ. ಕೇಳಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹೋದ ಭಾಗವನ್ನು ನಾವು PG ಲಿಂಗಪ್ಪನವರಿಗೆ ಅರ್ಪಣೆ ಮಾಡಿದ್ದೀವಿ. ಈ ವಾರದ ನಮ್ಮ ಆಯ್ಕೆ ಮಹಾನುಭಾವರು M. ರಂಗರಾವ್ ಅವರು. ಇದರಲ್ಲಿ ಒಂದು ಸ್ವಾರ್ಥ ಕೂಡ ಇದೆ. ನನಗೂ ಕನ್ನಡಿಗರಿಗೆ ಪರಿಚಯ ಮಾಡಿದ ಮಹಾನ್ ವ್ಯಕ್ತಿ ಶ್ರೀ ರಂಗರಾವ್ ಅವರು. ಅವರ ಮೊಟ್ಟ ಮೊದಲ ಚಿತ್ರ ನಕ್ಕರೆ ಅದೇ ಸ್ವರ್ಗ ಚಿತ್ರದಲ್ಲಿ 1967ನಲ್ಲಿ ಮೊದಲ ಹಾಡನ್ನು ಹಾಡೋಕೆ ನನಗೆ ಅವಕಾಶ ಕೊಟ್ಟರು. ಹಾಡು ಯಾವುದಂತ ಕೂಡ ನಮ್ಗೆ ಗೊತ್ತಾಗಿರಬಹುದು. ಕನಸಿದು ನನಸಿದು ಮುಗುದ ಮನದ ಬಿಸಿ ಬಯಕೆಯು ಇದು ಚಿಗುರು ಅದು ನಾನು ಹಾಡಿದ ಮೊಟ್ಟ ಮೊದಲ ಹಾಡು ಕನ್ನಡದಲ್ಲಿ. M. ರಂಗರಾವ್ ಅವರ ಬಗ್ಗೆ ಒಂದು ವಿಹಂಗ ವೀಕ್ಷಣ. ವೀಣೆ ರಂಗರಾವ್ ಎಂದೇ ಹೆಸರಾದ M. ರಂಗರಾವ್ ಮೂಲತಃ ತೆಲುಗಿನವರು. ತಾಯಿ ರಂಗಮ್ಮನಿಂದಲೇ ವೀಣಾವಾದನ ತರಬೇತಿಯನ್ನು ಪಡೆದುಕೊಂಡರು. ತ್ಯಾಗಯ್ಯ ಎಂಬ ತೆಲುಗು ಚಿತ್ರದಲ್ಲಿ ವೀಣಾವಾದನಕ್ಕೆ ಇವರಿಗೆ ಮೊದಲ ಅವಕಾಶ ಸಿಕ್ಕಿತು. ಭೀಂಪಲಾಸಿ ಅವರ ಪ್ರಿಯವಾದ ರಾಗ. ಅವರ ಸಂಗೀತ ನಿರ್ದೇಶನದ ಚಿತ್ರಗಳಲ್ಲಿ ಈ ರಾಗದ ಬಳಕೆಯೇ ಅಧಿಕವಾಗಿರುವುದನ್ನು ಕಾಣಬಹುದಾಗಿದೆ. ಖ್ಯಾತ ಸಂಗೀತ ನಿರ್ದೇಶಕ ಆದಿನಾರಾಯಣ ಅವರ ಬಳಿ ಸಹಾಯ ಸಂಗೀತ ನಿರ್ದೇಶಕರಾಗಿ ದುಡಿದ ಇವರು ಮೊದಲ ಬಾರಿಗೆ ಕನ್ನಡದಲ್ಲಿ ನಕ್ಕರೆ ಅದೇ ಸ್ವರ್ಗ ಚಿತ್ರದಲ್ಲಿ ಸ್ವತಂತ್ರವಾಗಿ ಸಂಗೀತ ನಿರ್ದೇಶನ ಮಾಡಿದರು. ಆಮೇಲೆ ಕಾವೇರಿ, ಮನಸ್ಸಿದ್ದರಿ ಮಾರ್ಗ, ಗೃಹಲಕ್ಷ್ಮಿ, ಬಂಧನ, ರಂಗನಾಯಕಿ, ವಸಂತ ಗೀತ, ಕವಿರತ್ನ ಕಾಳಿದಾಸ, ಕರುಣಿನ ಕರೆ, ಎಡಕಲ್ಲು ಗುಡ್ಡದ ಮೇಲೆ ಮೊದಲಾದ ಸಂಗೀತಮಯ ಚಿತ್ರಗಳಿಗೆ ಸಂಗೀತ ನಿರ್ದೇಶಕರಾಗಿ ದುಡಿದರು. ಇವರಿಗೆ 1968-69ರಲ್ಲಿ ಹಣ್ಣೆಲೆ ಚಿಗುರಿದಾಗ, 1981-82ರಲ್ಲಿ ಹೊಸ ಬೆಳಕು, 84-85ರಲ್ಲಿ ಬಂಧನ ಚಿತ್ರಗಳ ಸಂಗೀತ ನಿರ್ದೇಶನಕ್ಕೆ 3 ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಸಂದಿದೆ. ಇವರು ಸಂಯೋಜಿಸಿದ ಬಹುಪಾಲು ಹಾಡುಗಳು ಮಾಧುರ್ಯಪೂರ್ಣವಾಗಿದ್ದು ಉತ್ತಮ ಅಭಿರುಚಿಯ ಪ್ರೇಕ್ಷಕರಿಗೆ ಪ್ರಿಯವಾಗಿದೆ. One more beautiful news is he is the first cousin of Dr. P.B. Srinivas ಅವರು. Contestant number 1, Bapa. ವಿಜೇತ ಅರಸ್, ಮೈಸೂರು. ವಿಜೇತ ಅರಸ್ ಆಯ್ಕೆ ಗುಣ ನೋಡಿ ಹೆಣ್ಣ ಕೊಡು. ಸಾಹಿತ್ಯ R.N. ಅದಿ. ಪಿಕ್ಚರ್ ಹೆಸರು ನೀ ಇರಲು ಜೊತೆಯಲ್ಲಿ ಅನ್ನೋದು ಹಾಡು. ಸಾಹಿತ್ಯ R.N. ಜಯಗೋಪಾಲ್ ಅವರು. ಗಾಯಕರು S. ಜಾನಕಿ ಅವರು ಮತ್ತು ಯುವರ್ಸ್ ಒಬಿಡಿಯಂಟ್ಲಿ SP ಬಾಲಸುಬ್ರಹ್ಮಣ್ಯಂ. ನಿಮ್ಮ ಆಶೀರ್ಪೂರ್ವಕ ಚಪ್ಪಾಳೆ. ಬೆಸ್ಟ್ ಆಫ್ ಲಕ್. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನೇ ಕರೆದರೆ ನಗುತ್ತನೇ ಕರೆದರೆ ಮನದ ಸಂತೋಷ ಹಾಡಾದಂತೆ, ನೀರಲು ಜೊತೆಯಲ್ಲಿ
ಆಗಿದೆ ಅಲ್ವಾ? ಹಾಗಾದರೆ ನನ್ನ IVR ನಂಬರ್ 1862-424-445531ಗೆ ಕಾಲ್ ಮಾಡಿ. SMS ಮಾಡೋರು YTH ಸ್ಪೇಸ್ ಕೊಟ್ಟು URS ಟೈಪ್ ಮಾಡಿ 56000606ಗೆ SMS ಮಾಡಿ. ಥ್ಯಾಂಕ್ ಯು. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ನಾನು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದಕ್ಕೆ ಮುಖ್ಯವಾದ ಕಾರಣ ಜಾನಕಿ ಅವರು. ಯಾಕೆಂದ್ರೆ ಆಂಧ್ರ ಪ್ರದೇಶದಲ್ಲಿ ಒಂದು ಕಾಂಪಿಟೇಷನ್ ಅನ್ನು ಹಾಡುವಾಗ ನನ್ನನ್ನು ಕೇಳಿಬಿಟ್ಟವರು, ಯಾಕೆ ನೀವು ಸಿನಿಮಾನಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರು ಅವರು. ನನಗೇನು ಸಂಗೀತ ಗೊತ್ತಿಲ್ಲಮ್ಮ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ನಾನು ಇಂಜಿನಿಯರ್ ಆಗಬೇಕು ಅನ್ನೋದೇ ನನ್ನ ಕನಸು ಅಂದೆ. ಸಂಗೀತ ಬರಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನನಗೂ ಕೂಡ ಬರೋಲ್ಲಪ್ಪ, ನಾನು ಹಾಡ್ತಾ ಇಲ್ವಾ ಪಿಕ್ಚರ್ನಲ್ಲಿ ಅಂದ್ರೆ ಅವರು. ಅದು ಒಂದು ದೊಡ್ಡ ಮನಸ್ಸಿನಲ್ಲಿ ಅವರು ಮಾಡಿದ ಒಂದು ಕಾಮೆಂಟ್. ಆದರೆ ಆ ಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಬೀಜ ಬಿತ್ತು, ಸಂಗೀತದ ಬಗ್ಗೆ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಆಮೇಲೆ ತುಂಬಾ ಕಷ್ಟವಾಯಿತು, ಬರಲಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಕೋದಲ್ಪಾಣಿ ಅವರು ನನ್ನ ನೋಡ್ಬಿಟ್ಟು ಅವಕಾಶ ಕೊಟ್ಟರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಈ ಡ್ಯೂಯೆಟ್ ಸಾಂಗ್ ಅನ್ನು ಇಬ್ಬರ ವಾಯ್ಸ್ ಅನ್ನು ಕೂಡ ಸೇರ್ಕೊಂಡು ಹಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಉಸಿರ್ಬೇಕು, ಎಷ್ಟು ಸ್ಟ್ಯಾಮಿನಾ ಬೇಕು ಅಂದ್ರೆ, ಈ ದಿನಗಳಲ್ಲಿ ನಾವು ಡಿಜಿಟಲ್ ಸ್ಟೈಲ್ ನಲ್ಲಿ ರೆಕಾರ್ಡಿಂಗ್ ಮಾಡ್ತೀವಿ. ಒಂದು ಲೈನ್ ಮಾಡಿ ನೆಕ್ಸ್ಟ್ ಲೈನ್ ಪಂಚ್ ಔಟ್ ಮಾಡ್ಕೋಬೇಕು. ಒಂದು ಅಕ್ಷರ ಸರಿಯಾಗಿಲ್ಲ ಅಂದ್ರೆ ಅದನ್ನು ಕೂಡ ರೀಪ್ಲೇಸ್ ಮಾಡ್ಕೊಳ್ಳೋಕೆ ಸಾಫ್ಟ್ವೇರ್ ಇದೆ. ಹೀಗೆ ನಾವು ಪ್ರಾಕ್ಟೀಸ್ ಮಾಡಿ ಮಾಡಿ ಒಂದು ಸಾಂಗ್ ಅನ್ನು ಫುಲ್ ಆಗಿ ಹಾಡಬೇಕು ಅಂದ್ರೆ ಸ್ಟ್ಯಾಮಿನಾ ಇರೋದಿಲ್ಲ. ಈಗ ಬರ್ತಾ ಇರೋ ಜನರಲ್ ಆಗಿ ನಾನು ಹೇಳ್ತಾ ಇರೋ ಒಂದು ಅಭಿಪ್ರಾಯ ಇದು. ಅದು ಮಾತ್ರನೇ ಇಲ್ಲ, ಪಕ್ಕದಲ್ಲಿ ಸೀನಿಯರ್ ಸಿಂಗರ್ ಇದ್ರೆ ಅವ್ರ ಜೊತೆಯಲ್ಲಿ ಹಾಡುವಾಗ ಎಷ್ಟು ಕರೆಕ್ಷನ್ಸ್ ಅವ್ರು ಮಾಡ್ತಾರೆ, ಎಷ್ಟು ಅಭಿಪ್ರಾಯವನ್ನು ನಮಗೆ ಕೊಡ್ತಾರೆ. ಹೇಗೆ ಮೈಕ್ ಮುಂದೆ ನಿಲ್ಸ್ಕೋಬೇಕು, ಹೇಗೆ ಹೆಡ್ಫೋನ್ ಅನ್ನು ಯೂಸ್ ಮಾಡಬೇಕು, ಶ್ರುತಿ ಶುಭವಾಗಿ ಹೇಗೆ ಹಾಡಬೇಕು, ಎಕ್ಸ್ಪ್ರೆಷನ್ ಹೇಗೆ ಕೊಡಬೇಕು, ಉಚ್ಚಾರಣೆ ಹೇಗೆ ಇರಬೇಕು ಅಂತ ಸೀನಿಯರ್ಸ್ ಎಲ್ಲರೂ ಕೂಡ ನನ್ನಂಥವನ್ನು ನನ್ನ ಬೆರಳನ್ನು ಇಟ್ಕೊಂಡು ನನ್ನ ಪಯಣ ಮಾಡೋಕೆ ನನಗೆ ಸಹಕರಿಸಿದೆವು. ಆದರೆ ಈ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ದಿ ಕಂಫರ್ಟ್ ಈಸ್ ದೇ ವಿತ್ ಟೆಕ್ನಾಲಜಿ. ತುಂಬಾ ಸುಲಭವಾಗಿ ಹಾಡನ್ನು ಹಾಡಬಹುದು. ಶ್ರುತಿಯಲ್ಲಿ ಇಲ್ಲ ಅಂದ್ರೆ ಕೂಡ ಅದನ್ನು ಶ್ರುತಿಯಲ್ಲಿ ಕರೆಕ್ಟ್ ಆಗಿ ಮಾಡೋಕೆ ಸಾಫ್ಟ್ವೇರ್ ಇದೆ, ತಾಳದಲ್ಲಿ ಇಲ್ಲ ಅಂದ್ರೆ ಅದನ್ನು ಮಾಡೋಕೆ ಸಾಫ್ಟ್ವೇರ್ ಇದೆ. ಬಟ್ ದಿ ಹಾರ್ಡ್ವೇರ್, ಮನಸ್ಸು, ದಿ ಸೋಲ್ಫುಲ್ ಸಿಂಗಿಂಗ್, ಅದು ಮಾತ್ರ ಬರೋದಕ್ಕೆ ಕಷ್ಟವಾಗ್ತಾ ಇದೆ. ನಮ್ಗೆ ಗೊತ್ತಾಗ್ತಾ ಇಲ್ಲ. ಡ್ಯೂಯೆಟ್ ಸಾಂಗ್ ಅಂದ್ರೆ ನಾವು ಹಾಡ್ಬಿಟ್ಟು ಹೋಗ್ತೀವಿ, ಬೇರೆ ಯಾರು ಹಾಡ್ತಾರೋ ನಮ್ಗೆ ಗೊತ್ತಾಗೋದಿಲ್ಲ. ಕೆಸೆಟ್ ನಲ್ಲಿ ಸಾಂಗ್ ಬಂದ ಮೇಲೆನೆ ನೋಡ್ಕೊಂಡು ಓ ಇವರು ಹಾಡಿದ್ರ ಅಂತ ನಾವು ನಮ್ಮ ಬುಕ್ ನಲ್ಲಿ ನೋಟ್ ಮಾಡ್ಕೊಳ್ಳೋಕೆ ಆಗತ್ತೆ. ಬಟ್ ಇವರು ಎಲ್ಲ ಹಾಡುಗಳ ಹಮ್ಮಿಂಗ್ಸ್, ಇಬ್ಬರು ಹಾಡನ್ನು ಕೂಡ ಹಾಡ್ತಾ ಇದ್ದಾರೆ ಅಂದ್ರೆ ಸ್ಟ್ಯಾಮಿನಾ, ಶಕ್ತಿ ಅವರಿಗೆ ಭಗವಂತರು ಎಷ್ಟು ಕೊಟ್ಟಿದ್ದಾರೆ. ದಿಸ್ ಇಸ್ ಅನ್ ಏಜ್ ವೇರ್ ದೇರ್ ವಾಯ್ಸ್ ವಿಲ್ ಬಿ ಚೇಂಜಿಂಗ್ ಆಲ್ಸೋ. ಅದನ್ನ ಇಟ್ಕೊಂಡು ಅವರು ಹಾಡೋ ರೀತಿ ನೋಡಿದ್ರೆ ತುಂಬಾ ಸಂತೋಷವಾಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಸ್ ಅ ಬ್ಯೂಟಿಫುಲ್ ಸಾಂಗ್. ಗಾಡ್ ಬ್ಲೆಸ್ ಯು ಸರ್. ಅರುಂಧತಿ ಬರ್ತಾ ಇದ್ದಾಳೆ ನಿಮ್ಮ ಮುಂದಕ್ಕೆ. ಹೋದ ವಾರ ಈ ವಾರಕ್ಕೆ ಮಧ್ಯದಲ್ಲಿ ಐ ಥಿಂಕ್ ಶಿ ಹಸ್ ಗಾನ್ ಟು ಮಣಿಪುರ್. ನೋಡಿದ್ರೆ ಅಲ್ಲಿ ಲೆಹಂಗಾ ನೋಡಿ ಮಣಿಪುರ್ ಡಾನ್ಸ್ ಮಾಡೋವಾಗ ಇರುತ್ತೆ ಅಲ್ಲ, ಒಂದು ಈ ತರ ಆ ತರ ಇದೆ. ಎಲ್ಲಿ ಕೊಂಡ್ಕೊಂಡಿದ್ದಮ್ಮ ಈ ಡ್ರೆಸ್? ಇಲ್ಲೇನಾ, ಮೈಸೂರಿನಲ್ಲೇನಾ? ನೀವು ಎಷ್ಟು ಚೆನ್ನಾಗಿ ಹಾಡ್ತಾ ಇದೆಯೋ ಅಷ್ಟು ಚೆನ್ನಾಗಿದೆ ಡ್ರೆಸ್ ಕೂಡ. ವೆಲ್ಕಮ್ ಬ್ಯಾಕ್ ಅಗೈನ್ ಟು ಎದೆತುಂಬಿ ಹಾಡುವಿನ ತಂಡ. ಅರುಂಧತಿ ಆಯ್ಕೆ ಹೊಸ ಬೆಳಕು ಚಿತ್ರದಿಂದ. ತೆರೆದಿದೆ ಮನೆ ಓ ಬಾ ಅತಿಥಿ. ಕರೆಕ್ಟ್, ನಿಮಗಾಗಿ ಹಾಡ್ತಾ ಇದ್ದಾಳೆ, ಅತಿಥಿಗಳಿಗಾಗಿ ಹಾಡ್ತಾ ಇದ್ದಾಳೆ. ಸಾಹಿತ್ಯ ಕುವೆಂಪು, ಗಾಯಕರು ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅವರು. ಬೆಸ್ಟ್ ಆಫ್ ಲಕ್ ಟು ಯು. ನಿಮ್ಮ ಆಶೀರ್ವಾದ ಪೂರ್ವಕ. ಮೋಸ್ಟ್ ವೆಲ್ಕಮ್ ಮೇಡಮ್.
ದಯವಿಟ್ಟು ನನಗೆ ವೋಟ್ ಮಾಡಿ. ನಂಬರ್ 1862-424-4455-32ಗೆ ಫೋನ್ ಮಾಡಿ. ನೀವು ನನಗೆ ಮೊಬೈಲಿಂದ ಕೂಡ ವೋಟ್ ಮಾಡ್ಬೋದು. ಅದಕ್ಕೆ ಮಾಡಬೇಕಾಗಿರೋದು YTH ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ARU ಅಂತ ಟೈಪ್ ಮಾಡಿ 5600-606ಗೆ SMS ಮಾಡಿ. ನೀವು ಹಾಡಿದ ಈ ಹಾಡನ್ನು ಕೇಳ್ಬಿಟ್ಟು ರಸಜೀವ ಅಂತೀರಲ್ಲ ಮಧ್ಯದಲ್ಲಿ, ನಿಜವಾಗ್ಲೂ ನಮ್ಗೆ ನಮ್ಮ ಜೀವನದಲ್ಲಿ ಒಂದು ರಸೋತ್ಪತ್ತಿ ಆಗ್ತಾ ಇದೆ. ಒಂದು ಸಂಗತಿ ಕೂಡ ಬಿಡ್ಲಿಲ್ಲ. ವಾಣಿ ಜಯರಾಮ್ ಅವ್ರು ಏನ್ ಹಾಡಿದ್ರು, ಜಾನಕಿಯಮ್ಮ ಅವ್ರು ಏನ್ ಹಾಡಿದ್ರು, ನಾಟ್ ಈವನ್ ಅ ಸಿಂಗಲ್ ಥಿಂಗ್ ಶಿ ಹ್ಯಾಸ್ ಲೆಫ್ಟ್ ಔಟ್. ಅದು ಮಾತ್ರನೇ ಇಲ್ಲ, ಒಂದು ಎಕ್ಸ್ಪ್ರೆಷನ್ ಇದೆ, ನರದಿರಿದರೋ ಬಾ 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 ಅತಿಥಿ ಬಾ. ಅದು ಎಕ್ಸಲೆಂಟ್ ಎಕ್ಸ್ಪ್ರೆಷನ್ ಜಾನಕಿಯಮ್ಮ ಅವ್ರು ಕೊಟ್ಟಿರೋದು. ಬಾ ನಿಜವಾಗ್ಲೇ ಕರೆಯುವಾಗ ಹೇಗಿರುತ್ತೆ, ಬಾ ಅತಿಥಿ. ಅದು 100% ಹಾಗೇನೆ ಹಾಡಿದಾಳೆ, 100%. ಈ ಹಾಡು ಬೇರೆಯವರು ಹಾಡಿದಾಗ ನಮ್ಮ ಒನ್ ಆಫ್ ದಿ ಎಪಿಸೋಡ್ಸ್ ನಾನು ಹೇಳಿದೆ, ಇದು ಅನೌನ್ಸ್ಮೆಂಟ್ ಮಾಡಲಿಲ್ಲ ಅಂದ್ರೆ ಇದು ರಂಗರಾವ್ ಅವರು ಮಾಡಿದ ಹಾಡು ಅಂತ ಅನ್ಕೊಳ್ಳೋದು ಕಷ್ಟ. ದಿಸ್ ಇಸ್ ಟೋಟಲಿ ಡನ್ ಆನ್ ದಿ ಸ್ಟೈಲ್ ಆಫ್ ರಾಜನ್ ನಾಗೇಂದ್ರ. ದಿಸ್ ರಾಗ, ಈ ಸ್ಕೇಲ್, ಇದೆಲ್ಲ ಕೂಡ ರಾಜನ್ ನಾಗೇಂದ್ರ ಅವರ ಸ್ಟೈಲ್ ನಲ್ಲೇ ಮಾಡಿದ್ದಾರೆ. ಕಾರಣ ಏನಿರ್ಬೇಕು ಅಂದ್ರೆ ಆ ದಿನಗಳಲ್ಲಿ ರಾಜನ್ ನಾಗೇಂದ್ರ ಅವರ ಪ್ರಭಂಜನ ಅತ್ಯಂತವಾದುದು, ಅದು ಅದ್ಭುತವಾದ ಹಾಡುಗಳನ್ನು ಕೊಡ್ತಾ ಇದ್ರು. ಇದೇ ಹಾಡನ್ನು ಅವರು ಈ ಸೇಮ್ ಸ್ಕೇಲ್ ನಲ್ಲಿ ಒಂದು ಹಾಡನ್ನು ಮಾಡಿದ್ರಲ್ಲ ಅವರು, ತಾರ ಪೂಜಿಸಲೆಂದೇ ಹೂಗಳ ತಂದೆ ದರುಶನ ತೋರಿ ನಾವಂದೇ
ಸೌಂಡ್ ಸೋ ಸಿಮಿಲರ್, ಸ್ಕೇಲ್ ಎಲ್ಲ ಕೂಡ ಹಾಗೇನು ಮಾಡಿರ್ಬೋದು, ಮಾಡಿದ್ರೆ ಕೂಡ ಅದ್ಭುತವಾದ ಹಾಡು ಇದು. ಒಂದು ಮಾಣಿಕ್ಯ ಅನ್ಬಹುದು ನಮ್ಮ ಸಿನಿಮಾ ಹಾಡುಗಳಲ್ಲಿ. ಆ ಮಾಣಿಕ್ಯವನ್ನು ಈ ಮುತ್ತು ಎಷ್ಟು ಚೆನ್ನಾಗಿ ಹಾಡಿದೆ. ಎಸ್ ಜಾನಕಿ ಅವರು, ನಾನು ಏನ್ ಹೇಳ್ತೀನಿ ನೀವು ಹಾಡೋಕೆ ಮುಂದೆ ಇವರಿಗೆ ಏನ್ ಹೇಳ್ತೀನಿ, ಏನ್ ವಿನಂತಿಕೆ ಮಾಡ್ತೀನಿ ಅದನ್ನೇನ್ ಮಾಡು, ಒಂದ್ಸತಿ ನಾನು ನೋಡ್ತೀನಿ. Claps, please. Sound, please. ನಾನು ಹಾಡಿದ ಹಾಡು ನಿಮಗೆ ಇಷ್ಟ ಆಗಿದ್ರೆ IVR ಮೂಲಕ ವೋಟ್ ಮಾಡಲು 186242445533 ಟೈಪ್ ಮಾಡಿ. SMS ಕಳಿಸಲು ನನ್ನ ಕೋಡ್ ನಂಬರ್ YTH ಸ್ಪೇಸ್ CHE ಟೈಪ್ ಮಾಡಿ 56000606ಗೆ SMS ಕಳಿಸಿ. ಪ್ಲೀಸ್ ನಂಗೆ ವೋಟ್ ಮಾಡಿ. ಏನದ ಎಕ್ಸ್ಪ್ರೆಷನ್, ಏನದು, ಏನು ಕಾಮೆಂಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನು ಕಾಮೆಂಟ್ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಐ ಡೋಂಟ್ ನೋ, ದೀಸ್ ಕಿಡ್ಸ್ ಆರ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ವಾಟ್ ಎನ್ ಎಕ್ಸ್ಪೀರಿಯನ್ಸ್, ವಾಟ್ ಎನ್ ಎಕ್ಸ್ಪೀರಿಯನ್ಸ್. ಕಣ್ಮುಚ್ಕೊಂಡು ನಾವು ಕೇಳಿದರೆ ಯಾರೋ ಪ್ರೊಫೆಷನಲ್ ಸಿಂಗರ್ ಹಾಡ್ತಾ ಇರೋ ಹಾಗೆ ಹಾಡ್ತಾ ಇದ್ದಾರೆ ಅವರೆಲ್ಲ ಕೂಡ. This country is blessed to have such great kids, great kids. ಇವ್ರನ್ನ ಹೆತ್ತ ತಾಯಿ ತಂದೆಯರೆಲ್ಲರೂ ಕೂಡ ಧನ್ಯರು, 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 ಧನ್ಯರು. ಸ್ಮೃತಿ ಭಾಸ್ಕರ್ ಬರ್ತಾ ಇದ್ದಾಳೆ. ಇವಳ ಆಯ್ಕೆ ಕವಿರತ್ನ ಕಾಳಿದಾಸ ಚಿತ್ರದಿಂದ ಓ ಪ್ರಿಯತಮ. ಸಾಹಿತ್ಯ ಉದಯಶಂಕರ್ ಅವರು, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು. ಮತ್ತೊಮ್ಮೆ ನಿಮ್ಮ ಚಪ್ಪಾಳೆ ಪ್ಲೀಸ್. ಪ್ರಿಯತಮ
ಆಗಿದ್ರೆ ಪ್ಲೀಸ್ ನಂಗೆ ವೋಟ್ ಮಾಡಿ. IVR ಫೋನ್ ನಂಬರ್ 1862-424-4455-34ಗೆ ಫೋನ್ ಮಾಡಿ. SMS ಮಾಡಿ ಕೂಡ ನನಗೆ ವೋಟ್ ಮಾಡ್ಬೋದು. YTH ಸ್ಪೇಸ್ ಕೊಟ್ಟು SMR ಟೈಪ್ ಮಾಡಿ 5600-606ಗೆ SMS ಮಾಡಿ. ಪಿಕ್ಚರ್ ಅನ್ನು ನೋಡ್ಲಿಲ್ಲ, ಇದು ಮೇಘ ಸಂದೇಶ ಇರಬಹುದು ಕಾಳಿದಾಸ್ ಅವರದು. ಇಲ್ಲಿಂದ ಅವರಿಗೆ, ಅಲ್ಲಿಂದ ಇವರಿಗೆ. ದಿ ಇನ್ಸ್ಪಿರೇಷನ್ ಇಸ್ ದೇ. ಕಾಳಿದಾಸ್ ಅವರ ಶಾಕುಂತಲೆಯನ್ನು ಶಾಂತಾರಾಮ್ ಅವರು ಸ್ತ್ರೀ ಅನ್ನೋ ಹೆಸರಿನಲ್ಲಿ ಒಂದು ಪಿಕ್ಚರ್ ಮಾಡಿದ್ರು. ಅದರಲ್ಲಿ ಚಿತ್ರಕರ್ ರಾಮಚಂದ್ರ ಅವರು ಅದ್ಭುತವಾದ ಒಂದು ಹಾಡನ್ನು ಮಾಡಿದ್ರು. ಲತಾ ಮಂಗೇಶ್ಕರ್ ಅವರೇ ಹಾಡಿದ್ರು ಹಾಡು. ಶಕುಂತಲೆ ಹೋಲಿಯನ್ನು ಇವರಿಗಾಗಿ ಬರೆಯೋದು ದುಷ್ಯಂತರಿಗಾಗಿ. ನಿರ್ದಯ ಪ್ರೀತಂ ಪ್ರಣಯದ ಧೀರ ತಾರಿ ಗಿರಿ ಎಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ಸ್ಪಿರೇಷನ್ ಆಗಿತ್ತು ಅಂದ್ರೆ, ಯಾರು ಮಾಡಿದ್ರು ಕೂಡ ಈ ವಿರಹ ಗೀತೆ ಇಲ್ಲ ಅಂದ್ರೆ ಹೋಲಿಯನ್ನು ತಲುಪಿಸೋದು ಅಂದ್ರೆ ಅವ್ರಿಗೆ P+ ರಾಗನೇ ಜ್ಞಾಪಕ ಬರುತ್ತೆ. ಅದೇ ಕಾರಣವಾಗಿರ್ಬೋದು, ರಂಗರಾವ್ ಅವರು ಮಾಡಿದ ಹಾಡುಗಳಲ್ಲಿ 90% ಸಾಂಗ್ಸ್ ಅವರು P+ ರಾಗದಲ್ಲೇ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಆಫ್ಟರ್ 10 years ಯು ಶುಡ್ ಸಿಂಗ್ ದಿಸ್ ಸಾಂಗ್. Somebody will definitely receive it. ಹಾಡ್ತೀಯಾ? God bless you with a good Dushyanta. Take care. ಇವಳದು ಕೇಳನು ಹರಿತಾಳನು ಅನ್ನೋ ಹಾಡು. ಸಾಹಿತ್ಯ ಪುರಂದರದಾಸರು, ಗಾಯಕರು ಗಾನ ಸುಧಾಕರ ಡಾಕ್ಟರ್ ಮಂಗಳಂಪಲ್ಲಿ ಬಾಲಮುರಳಿ ಕೃಷ್ಣ ಅವರು. ಕೇಳನೋ ಹರಿತಾಳನೋ, ಕೇಳನೋ ಹರಿತಾಳನೋ, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಕೇಳನೋ ಹರಿತಾಳನೋ, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಕೇಳನೋ ಹರಿತಾಳನೋ.
ಹಾಡು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಾನು ವೋಟ್ ಮಾಡಿ. ಅದಕ್ಕೆ IVR ನಂಬರು 186244445535 ನನ್ನ ಕೋಡು ಮರಿಬೇಡಿ. ಆಮೇಲೆ SMS ಕೂಡ ಮಾಡ್ಬೋದು. YTH ಸ್ಪೇಸ್ ಕೊಟ್ಟು DEE ಟೈಪ್ ಮಾಡಿ 56000606ಗೆ SMS ಮಾಡಿ. ನಾನು ಇದು ವೇದಿಕೆ ಮೇಲೆ ಹಾಡಬೇಕಂದ್ರೆ 1 ವರ್ಷ ಆಗುತ್ತೆ ಪ್ರಾಕ್ಟೀಸ್ ಮಾಡೋಕೆ, ಅಷ್ಟು ಕಷ್ಟವಾದ ಕಂಪೋಸಿಷನ್. ಕೆಲವರು ಗಂಧರ್ವರು ಯಾವುದೋ ಒಂದು ಕಾರಣಕ್ಕೆ ಶಾಪವಶಾತ್ತು ನಮ್ಮ ಮಧ್ಯೆಗೆ ಬರ್ತಾರೆ ಮಾನವರಾಗಿ ಬಾಳೋದಕ್ಕೆ. ಅದು ನಮ್ಮ ಅದೃಷ್ಟ. ಅವರು ಆ ಶಾಪ ಕಾಲ ಮುಗಿದ ಮೇಲೆ ಆಮೇಲೆ ಹೊರಟೋಗ್ತಾರೆ. ಹಾಗೆ ನಮಗ್ ಸಿಕ್ತ ಒಂದು ವರ ಬಾಲಮುರಳಿ ಕೃಷ್ಣ ಅವರು ಸಂಗೀತವನ್ನು ಕಲಿದರು ಯಾರೋ ಗುರುನಿಂದ ಅನ್ನೋದು ನಾನು ನಂಬೋದೇ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ 4.5 ವಯಸ್ಸಿರುವಾಗ ಅವರು 4 hours ಸಂಪ್ರದಾಯ ಸಂಗೀತದಿಂದ ಕಚೇರಿ ಮಾಡಿದವರು. ಈ ದಿನಕ್ಕೂ ಕೂಡ ಆಲ್ ದಿ ಮೇಳಕರ್ತಾಸ್ ರಾಗಾಸ್ನಲ್ಲಿ ಅವರು ಖುದ್ದಾಗಿ ಅವರು ಹಾಡುಗಳನ್ನು ರಚಿಸಿ ಕಂಪೋಸಿಷನ್ ಮಾಡಿದವರು. ರಿಯಲ್ ವಾಗ್ಗೇಯಕಾರ ಲಿವಿಂಗ್ ವಿತ್ ಅಸ್. ಯಾರು ಗೊತ್ತು ತ್ಯಾಗರಾಜ್ ಅವರು ಹೋದ ಮೇಲೆ ಈ ರೂಪದಲ್ಲಿ ಬಂದು ನಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೋ ಏನೋ ಅವರ ಸಂಗೀತದಲ್ಲಿ ಇಂದ. ಅದ್ಭುತವಾದ ಒಂದು ಪ್ರಾವೀಣ್ಯ, ಮಹಾನುಭಾವರ ಮಧ್ಯದಲ್ಲಿ ನಾವೆಲ್ಲ ಕೂಡ ಬಾಳೋದು ಒಂದು ಅದೃಷ್ಟ ಅನ್ಕೋತಾ ಇದ್ದೀನಿ. ಇಷ್ಟು ಕಷ್ಟವಾದ ಹಾಡನ್ನು ಎಷ್ಟು ಚೆನ್ನಾಗಿ ಹಾಡಿದ್ದಾಳೆ. ಗಾಡ್ ಬ್ಲೆಸ್ ಯು ಮೇಡಮ್, ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್ ಯು. ಇಂಚರ ನಾಗೇಶ್ ಬರ್ತಾ ಇದ್ದಾಳೆ. ಕವಿರತ್ನ ಕಾಳಿದಾಸ ಚಿತ್ರದಿಂದ ಸದಾ ಕಣ್ಣಲಿ ಪ್ರಣಯದ ಅನ್ನೋ ಹಾಡು. ಸಾಹಿತ್ಯ ಉದಯಶಂಕರ್ ಅವರು, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಗಿವ್ ಹರ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಲೇಡೀಸ್ ಅಂಡ್ ಸದಾ ನನ್ನಲ್ಲಿ ಒಲವೇ
ನಿಮಗೆ ನಾನು ಹಾಡಿದ್ದು ಇಷ್ಟ ಆದರೆ ದಯಮಾಡಿ ನನಗೆ ವೋಟ್ ಮಾಡಿ. ಟೆಲಿಫೋನ್ ಮೂಲಕ ವೋಟ್ ಮಾಡಲು 1862-424-4455-36ಗೆ ವೋಟ್ ಮಾಡಿ. 36 ನನ್ನ ಕೋಡ್. SMS ಮೂಲಕ ವೋಟ್ ಮಾಡಲು YTH ಸ್ಪೇಸ್ INC ಅಂತ ಟೈಪ್ ಮಾಡಿ 5600-606ಗೆ SMS ಮಾಡಿ. ದಯಮಾಡಿ ನನಗೆ ವೋಟ್ ಮಾಡಿ. ಉದಯ್ ಶಂಕರ್, ಕಣ್ಗಾರ್ ಪ್ರಭಾಕರ್ ಶಾಸ್ತ್ರಿ ಅವರು, ವಿಜಯ ನರಸಿಂಹ ಅವರು, ಜೈಗೋಪಾಲ್ ಅವರು, ಇವರೆಲ್ಲ ಮಾಡಿದ ಸೇವೆ ಕನ್ನಡ ಸಿನಿಮಾ ರಂಗಕ್ಕೆ ಸಾಧಾರಣವಾದಲ್ಲ. ಯಾಕೆ ಅಂದ್ರೆ ಈ ಹಾಡುಗಳೆಲ್ಲ ಕೂಡ ಸಲಕ್ಷಣವಾದ ಲಕ್ಷಣ ಸಾಹಿತ್ಯ ಅನ್ನಬಹುದು. ನಾವು ಇದು ಸಿನಿಮಾನಲ್ಲಿ ಬರೋದಿಲ್ಲ, ನಾವು ಮುದ್ರಣೆ ರೂಪದಿಂದ ನಾವು ಓದ್ತೀವಿ ಅಂದ್ರೆ ಒಂದು ಅದ್ಭುತವಾದ ಕವಿತ್ವವಾಗತ್ತೆ. ಒಂದು ಸಂದರ್ಭಕ್ಕೆ ಒಂದು 3.5 ನಿಮಿಷದಲ್ಲಿ 4 ನಿಮಿಷದಲ್ಲಿ ಒಂದು ಅದ್ಭುತವಾದ ಒಂದು ಸಿಚುವೇಶನ್ಗೆ ರೂಪಕಲ್ಪನೆ ಮಾಡಬೇಕು ಅಂದ್ರೆ ಅದಕ್ಕೆ ಸಾಹಿತ್ಯ ಸಂಗೀತ ಎಷ್ಟು ಚೆನ್ನಾಗಿ ಅವರಿಗೆ ಇಬ್ಬರು ಕೂಡ ಅದನ್ನು ಎಂಟ್ರೈನ್ ಮಾಡಿಕೊಂಡು ಅಂತೀರ. ಅದಕ್ಕೂ ನಾನು ಕರೆಕ್ಟ್ ಆಗಿ ಕನ್ನಡ ಬರ್ತಾ ಇಲ್ಲ. ಸಾಧಾರಣ ವಿಷಯ ಅಲ್ಲ. ಸಿನಿಮಾ ಅಂದ್ರೆ ನಾವು ಜನರಲಿ ವಿ ಟೇಕ್ ಇಟ್ ಆಸ್ ಅನ್ ಎಂಟರ್ಟೈನ್ಮೆಂಟ್ ಮೀಡಿಯಂ 100%. ಬಟ್ ಅದರಲ್ಲಿ ಕೆಲಸ ಮಾಡೋವರ ಕಷ್ಟ ಏನು ಅಂದ್ರೆ ಸಾಧಾರಣವಾದ ವಿಷಯ ಅಲ್ಲ. ಅದು ಒಂದು ಸಂದರ್ಭಕ್ಕೆ ಅದ್ಭುತವಾದ ಸಾಹಿತ್ಯ, ಅದ್ಭುತವಾದ ಸಂಗೀತ ಕೊಟ್ಟು ನಮ್ಮ ಮನವನ್ನು ರಂಜಿಸ ಇವರೆಲ್ಲರೂ. ಇದು ಮಾತ್ರನೇ ಇಲ್ಲ, ಕುವೆಂಪು ಅವರು ಪುರಂದರದಾಸರ ಗೀತೆಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ಅವರು ಹಾಡಿದ್ದಾರೆ. ಅದೆಲ್ಲ ಕೂಡ ಸಿನಿಮಾಕ್ಕಾಗಿ ಉಪಯೋಗಿಸಿದ ಆ ರಸಿಕತೆ ಇದ್ದ ನಿರ್ದೇಶಕರಿಗೂ ಕೂಡ ನಾವು ಸಾಷ್ಟಾಂಗ ದಂಡ ಪ್ರಮಾಣ ಮಾಡಬಹುದು. ಇಲ್ಲಾಂದ್ರೆ ಇಷ್ಟು ಅದ್ಭುತವಾದ ಹಾಡುಗಳು ಬರೋದು ಕಷ್ಟ. ಅಂಡ್ ಎವ್ರಿಬಡಿ ಫರ್ಗೆಟ್ಸ್ ಅಬೌಟ್ ದಿ ಮ್ಯೂಸಿಷಿಯನ್ಸ್ ಹೂ ವರ್ಕ್ ಸೋ ಬ್ಯೂಟಿಫುಲಿ ಬಿಹೈಂಡ್ ಎ ಸಾಂಗ್. ಆ ಹಾರ್ಮನಿ, ಆ ಮ್ಯೂಸಿಕ್ ಇನ್ಸ್ಟ್ರುಮೆಂಟೇಶನ್ ಇಲ್ಲ ಅಂದ್ರೆ ಹಾಡಿಗೆ ಒಂದು ಡಿಫರೆಂಟ್ ಡೈಮೆನ್ಷನ್ ಬರೋದಿಲ್ಲ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಗಾಡ್ ಬ್ಲೆಸ್ ಯು ಆಲ್. ಅವರು ಗಾಯಕರು ಪಿ ಸುಶೀಲಮ್ಮ ಅವರು, ಮತ್ತೊಮ್ಮೆ ನಿಮ್ಮ ಆಶೀಪೂರ್ವಕ ಚಪ್ಪಾಳೆ. And I know you were little disturbed in the last song. ಸ್ವಲ್ಪ ಮನಸ್ಸು ಕಷ್ಟವಾಯಿತು. Your voice was not cooperating. Today you will do all the best. Even then you did very, very well. Now you are going to do still better. See how much of appreciation they are going to give to you. All the best. Thank you, sir. ಒಲವೇ ಜೀವನ ಸಾಕ್ಷಾತ್
ನನ್ನ ಹಾಡು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯ ಓಟನ್ನು ಪ್ಲೀಸ್ ನನಗೆ ಕಳಿಸಿ. ಫೋನ್ ಮೂಲಕ ವೋಟ್ ಮಾಡೋಕ್ಕೆ 1862-424-445537ಗೆ ಕಳಿಸಿ. 37 ಕೋಡ್ ಮರಿಬೇಡಿ. SMS ಮೂಲಕ ವೋಟ್ ಮಾಡಲು YTH ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ATO ಟೈಪ್ ಮಾಡಿ 5600-606ಗೆ ಕಳಿಸಿ. ವೆರಿ ವೆಲ್ ಡನ್ ರಂಗರಾವ್ ಅವರು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಸೇರಿ ನೇಸರವನ್ನು ನಮ್ಮ ಕಣ್ಮುಂದೆ ಎಷ್ಟು ಅದ್ಭುತವಾಗಿ ಆವಿಷ್ಕಾರ ಮಾಡಿದ್ದಾರೆ ಅಂದ್ರೆ ಅದು ಈ ಹಾಡನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೂ. ವೆರಿ ವೆಲ್ ಡನ್. ರಕ್ಷಾ ಆತ್ರೇಸ್ ಆಗಿ ನಂಬರ್ 8 ಬಾ. ರಕ್ಷಾ ಆತ್ರೇಸ್ ಆಯ್ಕೆ ಸಮಯದ ಗೊಂಬೆ ಚಿತ್ರದಿಂದ ಕೋಗಿಲೆ ಹಾಡಿದೆ ಕೇಳಿದೆ ಅನ್ನೋ ಹಾಡು. ಸಾಹಿತ್ಯ ಉದಯಶಂಕರ್ ಅವರು, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು S ಜಾನಕಿ ಅವರು. ನಿಮ್ಮ ಪ್ರೋತ್ಸಾಹ ಪೂರ್ವಕ ಚಪ್ಪಾಳೆ ಪ್ಲೀಸ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗ ಹಾಡಿದೆ ಆಲಿಸೆಯ. ಹೊಸ ಹೊಸ ಭಾವ ಕುಣಿಸುತ್ತ ಜೀವ, ಹೊಸ ಹೊಸ ಭಾವ ಕುಣಿಸುತ್ತ ಜೀವ, ಮರೆಸುತ್ತ ನೋವ ಪ್ರೇಮವ ತುಂಬಿ. ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ಅಮ್ಮನು ಕಂದನ ಕೂಗುವ ಹಾಗೆ, ತಂಗಿಯು ಅಣ್ಣನ ಹುಡುಕುವ ಹಾಗೆ. ಅಮ್ಮನು ಕಂದನ ಕೂಗುವ ಹಾಗೆ, ತಂಗಿಯು ಅಣ್ಣನ ಹುಡುಕುವ ಹಾಗೆ. ಪ್ರೀತಿಯ ಚಿಲುಮೆ ಉಕ್ಕುವ ಹಾಗೆ, ಕಾತರದಿಂದ ಪಂಚಮ ಸ್ವರದಿ ಅಳಲಿಂದ ಹೊರಬಂದ ಸಂಗೀತದಂತೆ. ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ಕಾಣದ ಸಿರಿಯ ನೋಡಿದ ಹಾಗೆ, ದೊರಕದ ಮಾಣಿಕ್ಯ ದೊರಕಿದ ಹಾಗೆ. ಕಾಣಲಿ ಬೆಳಕು ಮೂಡಿದ ಹಾಗೆ, ಸಡಗರ ಬದುಕಲಿ ತುಂಬುವ ಹಾಗೆ. ಪಾಡಿದ ಬಳ್ಳಿ ಚಿಗುರಿದ ಹಾಗೆ, ಇರುಳಲಿ ಜ್ಯೋತಿ ಬೆಳಗಿದ ಹಾಗೆ. ಸವಿಯಾಗಿ ಇಂಪಾಗಿ ಆನಂದದಿಂದ ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ಹೊಸ ಹೊಸ ಭಾವ ಕುಣಿಸುತ್ತ ಜೀವ, ಹೊಸ ಹೊಸ ಭಾವ ಕುಣಿಸುತ್ತ ಜೀವ, ಮರೆಸುತ್ತ ನೋವ ಪ್ರೇಮವ ತುಂಬಿ. ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ನಿಮ್ಮೆಲ್ರಿಗೂ ನಾನು ಹಾಡಿರೋ ಹಾಡು ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದ್ರೆ ಫೋನ್ ತಗೊಂಡು ವೋಟ್ ಮಾಡಿ. ಐಡಿಯಾ ನಂಬರ್ 1862-42444-5538. ಫೋನ್ ಮಾಡಿ
SMS ಕಳಿಸೋದಾದ್ರೆ YTH ಸ್ಪೇಸ್ ಕೊಟ್ಟು RAK ಟೈಪ್ ಮಾಡಿ 5600-606ಗೆ SMS ಕಳಿಸಿ. SMS ಮಾಡ್ತೀರಾ ತಾನೇ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಸ್ ಅ ಬ್ಯೂಟಿಫುಲ್ ಸಾಂಗ್. ಕೋಗಿಲೆ ಹಾಡಿದ ಹಾಗೇನೆ ಇತ್ತು, ನೀವು ಹಾಡಿದ್ದು ಕೂಡ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಯು ಮೇ ಗೋ ಬ್ಯಾಕ್ ಟು ಯುವರ್ ಸೀಟ್. ಇಲ್ಲಿ ನಿಂತ್ಕೊಳ್ಳೋಕೆ ನನಗೆ ಭಯವಾಗಿದೆ ಅಮ್ಮ. ನೀವೆಲ್ಲ ನಿಂತ್ಕೊಂಡು ಇಷ್ಟು ಅದ್ಭುತವಾದ ಹಾಡುಗಳನ್ನ ಹಾಡಿದ್ದೀರಾ. ನನಗೆ ಇಲ್ಲಿ ಬರಬೇಕು ಅಂದ್ರೆ ಭಯವಾಗಿದೆ, ನಿಜವಾಗಲೂ ಭಯವಾಗಿದೆ. ಗಾಡ್ ಬ್ಲೆಸ್ ಯು. ಯು ಮೇ ಗೋ ಬ್ಯಾಕ್ ದೇರ್. ಕೋಗಿಲೆಗಳ ಗಾನವನ್ನು ಎಲ್ಲರೂ ಕೂಡ ಹಾಡ್ತಾ ಇದ್ದಾರೆ. ಎಷ್ಟು ಕಷ್ಟವಾದದ್ದು ಇವರಿಂದ ಆಯ್ಕೆ ಮಾಡೋದು, ಬೆಸ್ಟ್ ಅನ್ನೋದು ತುಂಬಾ ಕಷ್ಟವಾದ ವಿಷಯ. ಅದು ನಮಗೆ ಬಿಟ್ಬಿಟ್ಟಿದ್ದೀವಿ. ಪ್ಲೀಸ್ ಕೀಪ್ ಯುವರ್ ಪೇಪರ್ಸ್ ಅಂಡ್ ಬುಕ್ಸ್, ರೈಟ್ ಡೌನ್ ಅವರ್ ಮಾರ್ಕ್ಸ್. ಫೈನಲ್ ಆಗಿ ನೀವೊಂದು ನಿರ್ಣಯ ಮಾಡಿ ಆಮೇಲೆ ಇವರಿಗೆ ಯಾವ ನಂಬರ್ಗೆ ನೀವು ತಲುಪಿಸಬೇಕು ಆ ಮೆಸೇಜ್ ಅನ್ನು ತಲುಪಿಸಿ. ಯು ವಿಲ್ ಬಿ ಸೆಲೆಕ್ಟಿಂಗ್ ಒನ್ ಆಫ್ ದಿ ಫೈನೆಸ್ಟ್ ಸಿಂಗರ್ಸ್ ಔಟ್ ಆಫ್ ದಿ 8. ಕೆನರಾ ಬ್ಯಾಂಕ್ ಎದೆ ತುಂಬಿ ಹಾಡುವೇನು ಕೂಡ ಹೀಗೆ ಹಾಡೋಕೆ, ನಿಮಗೆಲ್ಲ ಕೂಡ ಈ ರಸನೆ ಮನಸ್ಸಿನಲ್ಲಿ ಬರೋಕೆ, ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಕಾರಣವಾದ ಆ ತಾಯಿ ಸರಸ್ವತಿ ಬಗ್ಗೆ. ಯಾಕುಂದೇಂದು ತುಷಾರ ಹಾರವಳ, ಯಾ ಶುಭ್ರ ವಸ್ತ್ರಾಮೃತ, ಯಾ ಕುಂದೇಂದು ತುಷಾರ ಹಾರವಳ, ಯಾ ಶುಭ್ರ ವಸ್ತ್ರಾಮೃತ, ಯಾ ವೀಣಾವರದಂಡಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ವೀಣಾವರದಂಡಮಂಡಿತಕರ, ಯಾ ಶ್ವೇತ ಪದ್ಮಾಸನ, या ब्रह्माच्युत शंकर प्रभृतिभिर्देवै सदा पूजिता, सामां पातु सरस्वती भगवती निशेष जाड्या, निशेष जाड्य भारती भगवती निशेष जाड्यापहा, भगवती निशेष जाड्यापहा. ಆ ತಾಯಿ ನಮಗೆಲ್ಲರಿಗೂ ಮಾತ್ರ ಅಲ್ಲ, ಮುಖ್ಯವಾಗಿ ಇವರೆಲ್ಲರಿಗೂ ಯಾವ ಜಾಡ್ಯವನ್ನು ಕೊಡದೆ ನಿಶೇಷ ಮಾಡಬೇಕು, ಶೇಷವೇ ಇರಬಾರದು, ಜಾಡ್ಯವೇ ಇರಬಾರದು. ಇವರ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು, ಆಯುಷ್ ಕೊಡಬೇಕು, ಭಗವಂತರು ಇನ್ನೂ ಹಾಡೋ ಶಕ್ತಿ ಕೊಡಬೇಕು ಅನ್ನೋದನ್ನು ನಾನು ಪ್ರಾರ್ಥನೆಯಾಗಿ ಆ ಮಾತಿಗೆ ನಾನು ತಲುಪಿಸ್ತಾ ಇದ್ದೀನಿ. ಆಕೆ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. There on the sink, servers who come to the bathroom while going, please wash your hands ಅಂತ ಒಂದು ಬೋರ್ಡ್ ಇರುತ್ತೆ. ಇದು ಹೈಜೀನಿಕ್ ಸಂಬಂಧಪಟ್ಟ ವಿಷಯ. ನಾವು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಆಮೇಲೆ ನನಗೂ ಮನಸ್ಸಿನಲ್ಲಿ ಬಂತು,
ಎಷ್ಟು ಪೀಪಲ್ ಹೂ ಸರ್ವ್ ಫುಡ್ ಇನ್ ದಿ ಹೋಟೆಲ್ಸ್ ಬಾತ್ರೂಮ್ ಹೋಗ್ತಾರಲ್ಲ, ಹೋದ ಮೇಲೆ ಎಷ್ಟು ಜನ ಹೈಜೀನ್ ಬಗ್ಗೆ ಯೋಚನೆ ಮಾಡ್ತಾರೆ, ಎಷ್ಟು ಜನ ಕೈ ತೊಳ್ಕೊಂಡು ಶುಭ್ರವಾಗಿ ಬಂದು ನೆಕ್ಸ್ಟ್ ಸರ್ವಿಸ್ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಈಗ ನಮ್ಮ ಇಮ್ಯುನಿಟಿ ಕೋಎಫಿಷಿಯಂಟ್ ತುಂಬಾ ಕಡಿಮೆ ಆಯ್ತು ನಮ್ಮ ಎಲ್ಲರಿಗೂ ಕೂಡ. ನಮ್ಮ ದೇಶದಲ್ಲಿ ಮಾತ್ರನೇ ಇಲ್ಲ, ಬೇರೆ ದೇಶದಲ್ಲಿ ನೋಡಿದ್ರು ಕೂಡ ಬಿಕಾಸ್ ಆಫ್ ದಿ ವಾತಾವರಣ ಕಾಲುಷ್ಯ ನಾವು ಮಾಡಿಕೊಂಡು ನಮಗೆ ಒರಿಜಿನಲ್ ಆಗಿ ಇದ್ದ ದಟ್ ಇಮ್ಯೂನ್ ಡೆಫಿಷಿಯನ್ಸಿ ಜಾಸ್ತಿ ಆಗ್ತಾನೆ ಇದೆ. ಅದು ಫೈಟ್ ಮಾಡೋ ಶಕ್ತಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಚಿಕ್ಕ ಚಿಕ್ಕ ವ್ಯವಹಾರಗಳಲ್ಲಿ ನಾವು ಇನ್ನೂ ತುಂಬಾ ತುಂಬಾ ಜೋಪಾನವಾಗಿರ್ಬೇಕು. ಹೈಜೀನ್ ಅಂಡ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ರುಚಿ ಇಲ್ಲ ಅಂದ್ರೆ ಕೂಡ ಪರವಾಗಿಲ್ಲ ನಾವು ತಿನ್ನೋವಾಗ, ಬಟ್ ಹೈಜೀನ್ ಇಲ್ಲ ಅಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಪ್ಲೀಸ್ ರೈಟ್ ಫ್ರಮ್ 5-star ಹೋಟೆಲ್ಸ್ ಟು ದಿ ಪ್ಲಾಟ್ಫಾರ್ಮ್ ವೆಂಡರ್ಸ್, ಐ ರಿಕ್ವೆಸ್ಟ್ ಎಲ್ಲರಿಗೂ ಕೂಡ ಸ್ವಲ್ಪ ನೀವು ಆರೋಗ್ಯವಾಗಿದ್ರೇನೆ ನಾವು ಕೊಂಡ್ಕೊಂಡವರು ತಿನ್ನೋವರೆಲ್ಲ ಕೂಡ ಆರೋಗ್ಯವಾಗಿರೋದು. ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು. ಬರೋ ಭಾನುವಾರ ಭೇಟಿ ಆಗ್ತೀವಿ. ವಿರಹ ಸಹಿಸಲೇಬೇಕು, ಬೇರೆ ದಾರಿ ಇಲ್ಲ. ಇನ್ನು 2 ಎಪಿಸೋಡ್ಸ್ ಇವೆ. ನಾನು ಹೇಳಿದ ಹಾಗೆ ಬುಕ್ಸ್ ಅನ್ನು ಜೋಪಾನವಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಮಾರ್ಕ್ಸ್ ಅನ್ನು ಪ್ಲೀಸ್ ಕೀಪ್ ದೆಮ್ and select one of the best out of this age. 1862 424 44